नमो ब्रह्मादिभ्यो ब्रह्मविद्या संप्रदायकर्तृभ्यो मंत्रसिद्धो नमो महद्भ्यो नमो बुद्धः सर्वोक्तरणिय प्रज्ञानप्रतिपक्षो ब्रह्मीवास्मि सदस्पतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यको वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे सच्चिदानन्दं विजयं महावेदान्तदारकं तत्पुरुषमणतोऽस्मि अन्धरामदायकं गुरुं सच्चिदानन्दं दातारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः हरि भगवो ब्रह्म ಕೇಶು ಕೇಶು ಪುನಃ ಆಯ್ತಲ್ಲ ಅದು ಅತ್ರಾಹ ಕಿಂ ಆತ್ಮವಿದಃ ಸನ್ಯಾಸಕರ್ಮಯೋಗಯೋಃ ಉಭಯೋಃ ಅಸಂಭವಃ ಉಭಯೋರಪಿ ಅಸಂಭವಃ ಆಹೋಷಿದ್ ಅನ್ಯತರಸ್ಯ ಅಸಂಭವಃ ಇಲ್ಲಿ ಪೃಚ್ಛಕ ಪ್ರಶ್ನೆ ಮಾಡಿ ಕೇಳ್ತಿದ್ದಾನೆ ಆತ್ಮಜ್ಞಾನಿಯಾದವನಿಗೆ ನೀವು ಹೊಂದಲ್ಲ ಅಂತಂತಿದ್ದೀರಲ್ಲ ಇದು ಎರಡೂ ಹೊಂದಲ್ವಾ ಸನ್ಯಾಸ ಕರ್ಮಯೋಗ ಎರಡೂ ಹೊಂದಲ್ಲ ಅಂತಂತಿದ್ದೀರೋ ಅಥವಾ ಯಾವುದೋ ಒಂದು ಹೊಂದಲ್ಲ ಅಂತಂತಿದ್ದೀರೋ ಕರ್ಮಯೋಗ ಹೊಂದಲ್ಲ ಕರ್ಮ ಸನ್ಯಾಸ ಹೊಂದತ್ತೆ ಅಂತೀರೋ ಸರಕು ಸನ್ಯಾಸ ಹೊಂದಲ್ಲ ಕರ್ಮಯೋಗ ಹೊಂದತ್ತೆ ಅಂತ ಏನಂತಿದ್ದೀರಾ ಅದು ಎರಡೂ ಹೊಂದಲ್ವೋ ಎರಡೂ ಹೊಂದಲ್ವೋ ಏನು ನಿಮ್ ಪ್ರಶ್ನೆ ಆತ್ಮವಿಧ ಆತ್ಮಜ್ಞಾನಿ ಆದವನಿಗೆ ಅಂತ ಷಷ್ಠಿಯದು ಸನ್ಯಾಸ ಅಂದ್ರೆ ಸರ್ವಕರ್ಮ ಸನ್ಯಾಸ ಕರ್ಮಯೋಗ ಅಂದ್ರೆ ಯಜ್ಞ ಮಾಡುವಂತಹ ಈಶ್ವರ ಕರ್ಮಾನುಷ್ಠಾನ ಈ ಎರಡೂ ಕೂಡ ಹೊಂದಲ್ಲ ಸರ್ವಕರ್ಮ ಸನ್ಯಾಸವೂ ಹೊಂದಲ್ಲ ಕರ್ಮಯೋಗವೂ ಹೊಂದಲ್ಲ ಅಂತ ಹಾಗರ್ಸುವ ಅದು ಅನ್ಯತರಸ್ಯ ಅದು ಒಂದು ಹೊಂದಲ್ಲ ಅಂತ ಯದಾಚ ಅನ್ಯತರಸ್ಯ ಅಸಂಭವ ತದಾ ಕಿಂ ಕರ್ಮ ಸನ್ಯಾಸಸ್ಯ ಕರ್ಮಯೋಗಸ್ಯ ಇಲ್ಲಿ ಒಂದು ಹೊಂದಲ್ಲ ಅಂತ ಆದಾಗ ಅವಾಗೇನು ಒಂದಲ್ಲ ಅನ್ನುವಾಗ ಕರ್ಮ ಸನ್ಯಾಸ ಹೊಂದಲ್ಲ ಅಂತಂತಿದ್ದೀರೋ ಕರ್ಮಯೋಗ ಹೊಂದಲ್ಲ ಅಂತಂತಿದ್ದೀರೋ ಏನಂತಿದ್ದೀರಾ ನೀವು ಅಂತ ಇಷ್ಟು ಪ್ರಶ್ನೆ ಅಸಂಭವೇ ಕಾರಣಂಚ ವಕ್ತವ್ಯ ಮಿತಿ ಯಾವ್ದು ಹೊಂದಲ್ಲ ಅಂದ್ರೆ ಕಾನೂನು ಹೇಳ್ಬೇಕು ಕರ್ಮ ಸನ್ಯಾಸ ಹೊಂದಲ್ಲ ಅಂದ್ರೆ ಯಾಕೆ ಕರ್ಮಯೋಗ ಹೊಂದಲ್ಲ ಅಂದ್ರೆ ಅದು ಯಾಕೆ ಅದನ್ನು ಕೂಡ ಹೇಳ್ಬೇಕು ತತ್ವಜ್ಞಾನಿಗೆ ಯಾಕೆ ಕರ್ಮಯೋಗ ಹೊಂದಲ್ಲ ಅವನು ಕರ್ಮಯೋಗ ಮಾಡಿದ್ರೆ ಏನಾಗತ್ತೆ ಅದಲ್ಲ ಸನ್ಯಾಸಿ ಆತ್ಮಜ್ಞಾನಿಗೆ ಅವನಿಗೆ ಯಾಕೆ ಕರ್ಮಯೋಗ ಅದನ್ನ ಹೇಳ್ತಿರೋದು ಅವನಿಗೆಲ್ಲ ಸ್ಪಷ್ಟಪಡಿಸೋಕೋಸೋಗಿ ಯಾರಿಗೆ ಆತ್ಮಜ್ಞಾನ ಆಗಿಲ್ಲವೋ ಅವನಿಗೆ ಬೇಕೇ ಹೊರತು ಆತ್ಮಜ್ಞಾನಿಗೆ ಬೇಕಿಲ್ಲ ಅಂತ ಹೇಳ್ಬೇಕು ಅದಕ್ಕೆ ಒಂದು ಪ್ರಶ್ನೆ ಹಾಕೋತಾ ಇದ್ದಾರೆ ಆತ್ಮಜ್ಞಾನಿಗೆ ಸರುಕರ್ಮನ್ಯಾಸ ಹೊಂದಲ್ಲ ಕರ್ಮಯೋಗ ಹೊಂದಲ್ವೋ ಅಥವಾ ಕರ್ಮಯೋಗ ಮಾತ್ರ ಹೊಂದಲ್ಲ ಹೊಂದತ್ತೋ ಸರುಕರ್ಮನ್ಯಾಸ ಹೊಂದಲ್ಲ ಕರ್ಮಯೋಗ ಹೊಂದತ್ತೋ ಏನ್ ವಿಷಯ ಅಂತ ಇಲ್ಲ ಅದು ಹೇಳ್ತಾರೆ ಅಸಂಭವ ಕಾನೂನು ಹೇಳ್ತಾರೆ ಅತ್ರೋಚ್ಯತೆ ಆತ್ಮವಿಧ ನಿವೃತ್ತ ಮಿಥ್ಯಾಜ್ಞಾನತ್ವಾತ್ ವಿಪರ್ಯಯ ಜ್ಞಾನ ಮೂಲಸ್ಯ ಕರ್ಮಯೋಗಸ್ಯ ಅಸಂಭವಃ ಸ್ಯಾತ್ ಆತ್ಮಜ್ಞಾನಿಗೆ ಮಿಥ್ಯಾಜ್ಞಾನವು ತೊಲಗಿ ಹೋಗಿರುತ್ತದೆ ಆದ್ದರಿಂದ ಅಜ್ಞಾನವನ್ನೇ ಕಾರಣವಾಗಿಟ್ಕೊಂಡು ಸಹ ಕರ್ಮಯೋಗ ಹೊಂದಲ್ಲ ಅಂತ ಹೇಳ್ಬೇಕು ಕರ್ಮಯೋಗ ಮಾಡುವ ಆತನಿಗೆ ಅಜ್ಞಾನ ಇರುತ್ತೆ ನಾನು ಕರ್ತೃ ಭೋಕ್ತೃ ಅಂತ ತಿಳ್ಕೊಂಡಿರ್ತಾನೆ ನಾನು ಹುಟ್ಟಿದ್ದೀನಿ ಸಾಯುವನು ಅಂತ ತಿಳ್ಕೊಂಡಿದ್ದಾನೆ ನನ್ನ ಸಂಸಾರಿ ಅಂತ ಪ್ರಪಂಚ ಸತ್ಯತ್ವ ಬುದ್ಧಿ ಇದೆ ಅವನ ಕರ್ಮಯೋಗ ಹೊಂದತ್ತೆ ಆತ್ಮಜ್ಞಾನಿ ಆದವನಿಗೆ ಮಿಥ್ಯಾಜ್ಞಾನ ತೊಲಗಿ ಹೋಗಿರುತ್ತದೆ ಆದ್ದರಿಂದ ಅವನಿಗೆ ಕರ್ಮಯೋಗ ಹೊಂದಲ್ಲ ಅವನಿಗೆ ಚಿತ್ತಶುದ್ಧಿ ಆಗ್ಬೇಕಾಗಿಲ್ಲ ಚಿತ್ತವೇ ಇಲ್ಲ ಶುದ್ಧಿಯೂ ಇಲ್ಲ ಕರ್ಮವೂ ಇಲ್ಲ ಆಗ್ಬೇಕಾದದ್ದು ಏನೂ ಇಲ್ಲ ಅವನಿಗೆ ಹೋಗ್ಬೇಕಾದದ್ದು ಏನೂ ಇಲ್ಲ ಅವನಿಗೆ ಯಾವುದು ಹೊಂದಲ್ಲ ಜನ್ಮಾದಿ ಸರ್ವವಿಕ್ರಿಯಾರಹಿತತ್ವೇನ ನಿಷ್ಕ್ರಿಯಂ ಆತ್ಮಾನಂ ಆತ್ಮತ್ವೇನ ಯೋ ವೇತ್ತಿ ತಸ್ಯ ಆತ್ಮವಿದಃ ಸಮ್ಯಕ್ ದರ್ಶನೇನ ಅಪಾಸ್ತ ಮಿಥ್ಯಾಜ್ಞಾನಸ್ಯ ನಿಷ್ಕ್ರಿಯಾತ್ಮ ಸ್ವರೂಪಾವಸ್ಥಾನ ಲಕ್ಷಣಂ
ಸರ್ವಕರ್ಮ ಸನ್ಯಾಸಂ ಉಕ್ತ್ವಾ ತದ್ವಿಪರೀತಸ್ಯ ಇಚ್ಛಾಜ್ಞಾನ ಮೂಲ ಕರ್ತೃತ್ವಾಭಿಮಾನ ಪುರಸ್ಸರಸ್ಯ ಸಕ್ರಿಯಾತ್ಮ ಸ್ವರೂಪ ಅವಸ್ಥಾನ ರೂಪಸ್ಯ ಕರ್ಮಯೋಗಸ್ಯ ಇಹ ಶಾಸ್ತ್ರ ತತ್ ತತ್ ಆತ್ಮಸ್ವರೂಪ ನಿರೂಪಣ ಪ್ರದೇಶೇಶು ಸಮ್ಯಕ್ ಜ್ಞಾನ ಮಿಥ್ಯಾಜ್ಞಾನ ಕಾರ್ಯ ವಿರೋಧಾತ್ ಅಭಾವ ಪ್ರತಿಪಾದ್ಯತೆ ಯಸ್ಮಾತ್ ತಸ್ಮಾತ್ ಆತ್ಮವಿದಃ ನಿವೃತ್ತ ಮಿಥ್ಯಾಜ್ಞಾನಸ್ಯ ವಿಪರ್ಯಯ ಜ್ಞಾನ ಮೂಲಃ ಕರ್ಮಯೋಗಃ ನ ಸಂಭವತಿ ಇತಿ ಯುಕ್ತ ಮುಕ್ತಂ ಸ್ಯಾತ್. ಇಷ್ಟು ದೊಡ್ಡ ಹಾಕೊಂಡ್ರೆ ಅಷ್ಟೇ ಇಲ್ಲ. ತತ್ವಜ್ಞಾನಿ ಕರ್ಮಯೋಗ ಹೊಂದಲ್ಲ, ಅವನಿಗೆ ಅಜ್ಞಾನ ಇಲ್ಲ, ಸಾಕಾಗಿತ್ತು. ಒಂದೇ ವಾಕ್ಯ ಸಾಕಾಗಿತ್ತು. ಏನೋ ಬಹಳ ಹೆಣ್ಮಕ್ಳು ಪ್ರಶ್ನೆ ಹಾಕೊಂಡು ಬಹಳ ಮಾಡ್ತಾರೆ. ಜನ್ಮಾದಿ ಹುಟ್ಟೆ ಮುಂತಾದ ಯಾವ ವಿಕಾರವೂ ಇಲ್ಲದೆ ಇರುವಂತಹ ಆತ್ಮನನ್ನೇ, ನಿಷ್ಕ್ರಿಯವಾದ ಆತ್ಮನನ್ನೇ ನನ್ನ ಆತ್ಮ, ಅದೇ ನನ್ನ ಸ್ವರೂಪ, ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಈ ರೀತಿ ಕಂಡುಕೊಂಡಿದ್ದಾನೆ. ಹೀಗೆ ಕಂಡುಕೊಂಡಂತಹ ಆತ್ಮಜ್ಞಾನಿಗೆ ಅವನ ಸಮ್ಯಕ್ ದರ್ಶನ, ಅದೇ ಸಮ್ಯಕ್ ದರ್ಶನ, ಆ ಸಮ್ಯಕ್ ದರ್ಶನದಿಂದ ಮಿಥ್ಯಾಜ್ಞಾನ ತೊಲಗು ಹೋಗಲಾಗಿ ನಿಷ್ಕ್ರಿಯಾತ್ಮ ಸ್ವರೂಪ, ಯಾವ ಕ್ರಿಯೆಯೂ ಇಲ್ಲದೆ ಇರತಕ್ಕಂಥ ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅನ್ನುವ ಆ ಪ್ರಕಾರದಾಗ ಲಕ್ಷಣ ನಡವಳಿಕೆ ಅವನಿಗೆ ಹೇಳಿಬಿಟ್ಟು ಅವನಿಗೆ ಸರ್ವಕರ್ಮ ಸನ್ಯಾಸವನ್ನು ತಿಳಿಸ್ಕೊಟ್ಟು ಅವನಿಗೆ ಸರ್ವಕರ್ಮ ಸನ್ಯಾಸದಲ್ಲಿ ಅವನಿಗೆ ಅಧಿಕಾರ, ಅಲ್ಲೇ ಇರ್ತಾನೆ. ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಂತು ಬಿಡ್ತಾನೆ. ನಿಷ್ಕ್ರಿಯಾತ್ಮ ಸ್ವರೂಪ, ಪರಮಾರ್ಥ ಸ್ವರೂಪ, ಪರಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ ಎಲ್ಲ ಒಂದೇ ಅರ್ಥ. ಸಚ್ಚಿದಾನಂದ ಸ್ವರೂಪ ಏನ್ ಬೇರೆ ಬೇರೆ ಅಲ್ಲ. ಆ ಸ್ವರೂಪದಲ್ಲಿ ನೆಲೆ ನಿಲ್ಲೋದನ್ನು ಹೇಳ್ಬಿಟ್ಟು ಅದಕ್ಕೆ ವಿಪರೀತವಾಗಿ, ಅದಕ್ಕೆ ವಿರುದ್ಧವಾಗಿ ಕೆಲಸ, ಇಚ್ಛಾಜ್ಞಾನವನ್ನೇ ಮೂಲವಾಗಿಟ್ಕೊಂಡ, ಕರ್ತೃತ್ವ ಅಭಿಮಾನವನ್ನು ಮುಂದೆ ಮಾಡಿಕೊಂಡ ಸಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲೋದು, ದೇಹ ನಿಯಮನೋಬುದ್ಧಿ ನೆಲೆ ನಿಲ್ಲೋದು. ನಾನು ಅಹಮಸ್ಮಿ ದೇವದತ್ತಃ ಯಜ್ಞದತ್ತಃ ಗೃಹಸ್ಥಃ ಬ್ರಹ್ಮಚಾರಿ ಇವ ಅಹಂ ಯಜ್ಞಾಧ್ಯಯನಾದಿಕಂ ಕರೋಮಿ ಕರ್ತವ್ಯಂ ಮಯಾ ಯಜ್ಞಾಜ್ಞಾನಾದಿಕಂ ಕರ್ತವ್ಯಂ ಅಂತ ಈ ರೀತಿ ಮಾಡ್ಕೊಂಡಿರ್ತಾವಲ್ಲ, ಅವನು ಸಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಂತು ಅವನಿಗೆ ಕರ್ಮಯೋಗವನ್ನ ಇಲ್ಲಿ ಈ ಗೀತಾಶಾಸ್ತ್ರದಲ್ಲಿ ಅಲ್ಲಲ್ಲೇ ಭಗವಂತ ಆತ್ಮಸ್ವರೂಪ ಗೊತ್ತು ಮಾಡೋ ಪ್ರದೇಶಗಳಲ್ಲೂ ಪ್ರಾಸಂಗಿಕವಾಗಿ ತಂದ್ಕೊಂಡು ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದ್ರೆ ಸಮ್ಯಜ್ಞಾನಕ್ಕೂ ಮಿಥ್ಯಾಜ್ಞಾನಕ್ಕೂ ಅದರ ಕಾರ್ಯದಲ್ಲಿ ವಿರೋಧ ಇದೆ. ಸಮ್ಯಜ್ಞಾನದ ಕಾರ್ಯ ಏನೋ ಆತ್ಮೀವೇದಂ ಸರ್ವಂ ಬ್ರಹ್ಮೀವೇದಂ ಸರ್ವಂ ಅನ್ನೋದು ಸಮ್ಯಜ್ಞಾನ ಕಾರ್ಯ. ಮಿಥ್ಯಾಜ್ಞಾನದ ಕಾರ್ಯ ಏನೋ, ಮಿಥ್ಯಾಜ್ಞಾನದ ಕಾರ್ಯ ಕಾಮ ಕರ್ಮ ಕರ್ತೃತ್ವ ಭಕ್ತೃತ್ವ ಸಂಸಾರಿತ್ವ ಕಾರ್ಯನ ಎಫೆಕ್ಟ್. ಇಚ್ಛಾಜ್ಞಾನ ಇದ್ದವನಿಗೆ ಕಾಮ ಇರುತ್ತೆ, ಕಾಮವಿದ್ದವನು ಕರ್ಮ ಮಾಡ್ತಾನೆ, ಕರ್ಮ ಮಾಡುವನು ಸಂಸಾರಿ ಆಗ್ತಾನೆ, ಪರಿಚ್ಛಿನ್ನ ಆಗ್ತಾನೆ. ಸಮ್ಯಜ್ಞಾನದ ಕಾರ್ಯ ಏನೋ, ಇದೆಲ್ಲವೂ ಪರಬ್ರಹ್ಮವೇ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದ ಅದ್ವಿತೀಯದ ಕೂಟಸ್ಥವಾದ ಪರಬ್ರಹ್ಮವೇ ಇದೆಲ್ಲವೂ ಅಂತ. ಆ ಜ್ಞಾನಕ್ಕೂ ಈ ಜ್ಞಾನಕ್ಕೂ ಪರಸ್ಪರ ವಿರೋಧ ಇದೆ. ನಾನು ಕರ್ತೃಭಕ್ತ ಜ್ಞಾನ ಅಂತ ಅಂದ್ಕೊಂಡಿದ್ದಕ್ಕೂ ಅದು ಯಾವುದು ಅಲ್ಲ, ನಾನು ಬ್ರಹ್ಮವೇ ತಂದ್ಕೊಂಡಿದ್ದಕ್ಕೂ ಹೆಂಗ್ ಹೊಂದಾಣಿಕೆ ಇದೆ? ಹೊಂದಾಣಿಕೆ ಇರಲ್ಲ. ಪರಸ್ಪರ ವಿರೋಧದಿಂದ ಅದಕ್ಕೂ ಅದು ಕರ್ಮಯೋಗ ಅವನಿಗೆ ಇಲ್ಲ ಎಂಬುದಾಗಿ ತಿಳಿಸಿಕೊಡಲಾಗುತ್ತದೆ. ಯಾವ ಕಾಲದಲ್ಲಿ ಏನಾಗುತ್ತದೆಯೋ ಆದ್ದರಿಂದ ಇಚ್ಛಾಜ್ಞಾನ ಕಳ್ಕೊಂಡಂತಹ ಆತ್ಮಜ್ಞಾನಿಗೆ ಇಚ್ಛಾಜ್ಞಾನವನ್ನೇ ಮೂಲವಾಗಿ ಇಟ್ಕೊಂಡಂತಹ ಕರ್ಮಯೋಗ ಹೊಂದೋದಿಲ್ಲ ಅಂತ ಏನ್ ಹೇಳಿದಾನೆ ಪರಮಾತ್ಮ, ಸರಿಯಾಗಿದೆ ತೆಗ್ದಿದ್ದಾರೆ ಗುರುಗಳೇ. ಆತ್ಮಜ್ಞಾನ ಐ ಮೀನ್ ರಿಯಲೈಸ್ ಪರ್ಸನ್ಗೆ ಇದು ಕರ್ಮ ಸನ್ಯಾಸ ಯೋಗನೂ ಬೇಕಾಗಿಲ್ಲ ಅಲ್ವಾ? ಎರಡೂ ಬೇಕಾಗಿಲ್ಲ. ಆಗ್ಲೇ ನಾನ್ ಡೂವರ್ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದಾನ, ನಾನ್ ಕರ್ತೃ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದಾನ. ಅಲ್ಲಮ್ಮ, ಕರ್ಮ ಸನ್ಯಾಸ ಸ್ವಭಾವ, ಅದ್ ಮಾಡೋದಲ್ಲ, ಅದು ಮಾಡೋದು ಪಡ್ಕೊಳ್ಳೋದಿಲ್ಲ. ಕರ್ಮ ಸನ್ಯಾಸ ಅನ್ನೋದು ನೇಚರ್, ಅದು ಅಲ್ಲೇ ಇರ್ತಾನೆ. ಮಾಡೋ ಕರ್ಮ ಸನ್ಯಾಸ ಬೇರೆ, ವಿಧಿಶ ಸನ್ಯಾಸ ಬೇರೆ. ಚತುರ್ಥಾಶ್ರಮ ಸ್ವೀಕಾರ ಮಾಡ್ತಾರಲ್ಲ ಸನ್ಯಾಸಾಶ್ರಮ ಅಂತ, ಅದಲ್ಲ. ಜ್ಞಾನಿಗೆ ಸ್ವರೂಪದಿಂದ ಸರ್ವಕರ್ಮ ಸನ್ಯಾಸ ಪ್ರಾಪ್ತವಾಗ್ಬಿಡುತ್ತೆ. ಕರ್ಮ ಸನ್ಯಾಸ ಯೋಗ ಅಂದ್ರೆ ಬೇರೆ, ಕರ್ಮ ಸನ್ಯಾಸ ಅಂತ ಯೂಸ್ ಮಾಡಿದ್ರೆ ಬೇರೆ ಅಂತ ಹೇಳ್ತಾರೆ. ಜ್ಞಾನಿಯ ಸರ್ವಕರ್ಮ ಸನ್ಯಾಸ ಬೇರೆ,
ಜ್ಞಾನಿಯ ಮುಮುಕ್ಷು ವಿವಿಧ ಸನ್ಯಾಸ ಬೇರೆ. ಮುಮುಕ್ಷು ಆದವನು ಸರ್ವಕರ್ಮ ಸನ್ಯಾಸ ಮಾಡ್ತೀನಿ ಅಂತಂದ್ರೆ ಕರ್ತೃತ್ವ ಬುದ್ಧಿ ಇಟ್ಕೊಂಡು ಆತ್ಮಜ್ಞಾನಕ್ಕಾಗಿ ಸನ್ಯಾಸ ಮಾಡಿರ್ತಾನೆ. ಜ್ಞಾನಿಯ ಸರ್ವಕರ್ಮ ಸನ್ಯಾಸ ಅಂದ್ರೆ ಪರಮಾರ್ಥ ಸನ್ಯಾಸ. ಅದು ಅವನು ಎಲ್ಲವನ್ನೂ ಅನುಭವದಿಂದ ಬಿಟ್ಕೊಂಡ್ಬಿಟ್ಟು ಆತ್ಮಸ್ವರೂಪ ನೆಲೆ ನಿಂತಿರ್ತಾನೆ. ಈಗ ಗೃಹಸ್ಥ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಪಡ್ಕೋತಾನಲ್ಲ ಗುರುಗಳೇ, ಅವ್ರಿಗೂವೇ ವಿವಿಧಿಷಾ ಸನ್ಯಾಸ ಅಂತಾರ ಮತ್ತೆ? ಯಾಕಂದ್ರೆ ಅವರು ಚಿತ್ತಶುದ್ಧಿ ಪಡ್ಕೊಂಡಿದಾರಲ್ಲ. ಪಡ್ಕೊಂಡ್ರು ವಿವಿಧ ಸನ್ಯಾಸ. ಕಾಯಿ ಬಟ್ಟೆ ಉಡ್ದೆ ಹೋದ್ರೆ ಗೃಹಸ್ಥನೇ. ಅವ್ರಿಗೇನಾದ್ರು ಅನ್ಬೇಕಲ್ಲ ಮತ್ತೆ? ಮುಮುಕ್ಷು ಅನ್ಬಹುದು, ಸನ್ಯಾಸಿನೇ ಬರಲ್ಲ. ಮುಮುಕ್ಷು ಅನ್ಬಹುದು ಅಷ್ಟೇ. ಕರ್ಮಯೋಗ ಮಾಡ್ತಾ ಇದ್ದು ಚಿತ್ತಶುದ್ಧಿಗೋಸ್ಕರ ಕರ್ಮಯೋಗ ಮಾಡಿ ಆತ್ಮಜ್ಞಾನ ಪಡೆದ್ಮೇಲೆ ಅಂದ್ರೂ ಏನೋ ಅನ್ನಲ್ಲ, ಜ್ಞಾನಿ ಅಷ್ಟೇ. ಜ್ಞಾನ ಪಡ್ಕೊಂಡ ಅಂದ್ರೆ ಸರ್ವಕರ್ಮ ಸನ್ಯಾಸಿ ಆದ, ಕೃತಾರ್ಥನಾದ, ಜ್ಞಾನಿ ಆದ. ಜ್ಞಾನಿಯನ್ನೇ ಸರ್ವಕರ್ಮ ಸನ್ಯಾಸಿ ಅಂತ ಹೇಳೋದು. ಮುಮುಕ್ಷುವನ್ನು ಸನ್ಯಾಸಾಶ್ರಮ ಅಂತ ಸ್ವೀಕಾರ ಮಾಡೋದಿದೆಯಲ್ಲ, ಸನ್ಯಾಸ ಸ್ವೀಕಾರ, ಅದನ್ನ ಮಾಡಿದ್ರೆ ವಿವಿಧ ಸನ್ಯಾಸ ಮುಖ್ಯವಾಗಿ. ಜ್ಞಾನಿಯಾಗಿ ಆ ಸನ್ಯಾಸ ಸ್ವರೂಪದಲ್ಲಿ ಇದ್ಬಿಡ್ತಾನೆ, ಆತ್ಮ ಸ್ವರೂಪದಲ್ಲಿ. ಸೊ ವಿವಿಧಿಷಾ ಸನ್ಯಾಸ ಅಂದ್ರೆ ಅದು ಕರ್ಮ ಸನ್ಯಾಸ ಮಾಡ್ಕೊಂಡು ಚಿತ್ತಶುದ್ಧಿ ಪಡೆದವ್ರಿಗೆ ವಿವಿಧಿಷಾ ಸನ್ಯಾಸ. ಗೃಹಸ್ಥರಿಗೆ ಆಗಲ್ಲ ಅದು. ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಮಾಡ್ಕೊಂಡವನು ಆತ್ಮಜ್ಞಾನಕ್ಕಾಗಿ ಸನ್ಯಾಸ ಮಾಡೋದು ವಿವಿಧಿಷಾ ಸನ್ಯಾಸ. ಆತ್ಮಜ್ಞಾನ ಸನ್ಯಾಸಿ ಆಗೇ ಇರ್ಬೇಕು. ನಮ್ಮಂತ ಗೃಹಸ್ಥರಿಗೆ ವಿವಿಧಿಷಾ ಸನ್ಯಾಸ ಅನ್ನಲ್ಲ. ಗೃಹಸ್ಥರಿಗೆ ವಿವಿಧಿಷಾ ಸನ್ಯಾಸ ಅನ್ಬಾರ್ದು, ಸನ್ಯಾಸಿಯಾಗೇ ಇರ್ಬೇಕು. ಸೊ ಅವ್ರ ಚಿತ್ತಶುದ್ಧಿ ಪಡ್ಕೊಳ್ಳೋದಕ್ಕೆ ಅವರು ಕರ್ಮಯೋಗ ಮಾಡಿರಲ್ಲ, ಅವರು ಕರ್ಮವನ್ನ ಬಿಟ್ಟಿರ್ತಾರಲ್ವಾ ಸನ್ಯಾಸಿಗಳು. ಸನ್ಯಾಸಿ ಆದ್ಮೇಲೆ ಬಿಟ್ಟಿರ್ತಾರೆ, ಸನ್ಯಾಸಿ ಆಗೋದಕ್ಕೆ ಮುಂಚೆ ಮಾಡಿರ್ತಾರೆ. ಮುಂಚೆ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಮಾಡ್ಕೊಂಡು ಆಮೇಲೆ ಸನ್ಯಾಸ ಮಾಡ್ಬಿಡ್ತಾರೆ. ಗೃಹಸ್ಥರು ಮಾಡ್ತಾರೆ. ಅದೇ ಗೃಹಸ್ಥರಾಗಿ ಐದು ಕರ್ಮಯೋಗ ಮಾಡ್ತಾನೆ ಇದ್ರೆ ಅವು ಮುಮುಕ್ಷುದು ಅಷ್ಟೇ ಅನ್ಬಹುದೇ ಹೊರತು ಸನ್ಯಾಸಿ ಅನ್ಬಾರ್ದು ಅವನ್ನ. ಸರ್ವಕರ್ಮ ಸನ್ಯಾಸ ಅಂದ್ರೆ ಅದು ಸ್ವಭಾವ, ಮಾಡೋದಲ್ಲ, ಅದಿರೋದು. ಆದ್ರೆ ಮುಮುಕ್ಷುವಿಂದ ಅಂದ್ರೆ ಪ್ರಯತ್ನ ಪುರಸ್ಸರವಾಗಿ ಮಾಡೋದು. ಹೌದು, ಅವ್ನಿಗೆ ತಿಳ್ಕೊಳ್ಳೋದು ಅಂತ ಉಂಟು ಅವನಿಗೆ ಇನ್ನು ಆತ್ಮಜ್ಞಾನ. ಈಗ ನನ್ಗೆ ಅದು ಡಿಫ್ರೆನ್ಸ್ ಗೊತ್ತಿದ್ದಿಲ್ಲ, ಅರ್ಥ ಆಯ್ತು ಈಗ. ಆದ್ರೆ ನಾನೇನ್ ಕೇಳ್ತಾ ಇರೋದು, ಈಗ ಬ್ರಹ್ಮಚಾರಿ ಆದ್ಮೇಲೆ ಗೃಹಸ್ಥ ಆಗ್ಬೋದು, ಸನ್ಯಾಸಿ ಆಗ್ಬೋದು ಅಲ್ವಾ? ಈಗ ಗೃಹಸ್ಥ ಆದವರು ಕರ್ಮ ಯೋಗ ಮಾಡ್ತಾರೆ. ಈಗ ಸನ್ಯಾಸಿ ಆದವರು ಕರ್ಮ ಸನ್ಯಾಸ ಅಂತ ಕರ್ಮವನ್ನ ಬಿಡ್ತಾರ ಅಥವಾ ಅವರು ಕರ್ಮ ಯೋಗನೇ ಮಾಡ್ತಾರ ಅಂತ? ಕರ್ಮ ಮಾಡಲ್ಲ. ಸನ್ಯಾಸಿ ಆಗ್ಬಿಟ್ರೆ ಕರ್ಮ ಬಿಟ್ಟು ಆತ್ಮಚಿಂತನೆ ಮಾಡ್ತಾ ಕೂತ್ಕೋತಾರೆ. ಸೊ ಅದು ಕರ್ಮ ಸನ್ಯಾಸಿ ಯೋಗ ಅನ್ಬೋದಾ? ಅದಕ್ಕೆ ಅನ್ಬೋದಾ? ಅರ್ಥ ತಪ್ಪು ಮಾಡ್ಕೋತಾ ಇದೀನಿ. ಕರ್ಮ ಸನ್ಯಾಸಿ ಯೋಗ ಅಂತ ಹೇಳ್ಬೋದು. ಕರ್ಮ ಸನ್ಯಾಸ, ಸನ್ಯಾಸಿ ಯೋಗ, ವಿವಿಧಿಷಾ ಸನ್ಯಾಸ ಹೇಳ್ಬೇಕು ಹೇಳ್ಬೋದು. ಸೊ ಕರ್ಮ ಸನ್ಯಾಸಿ ಯೋಗ ಮಾಡ್ಬಿಟ್ಟು ಚಿತ್ತಶುದ್ಧಿ ಪಡ್ಕೋಬೇಕು, ಕರೆಕ್ಟಾ? ಚಿತ್ತಶುದ್ಧಿ ಮಾಡ್ಕೊಂಡು ಕರ್ಮ ಸನ್ಯಾಸಿ ಯೋಗ ಮಾಡಮ್ಮ. ಚಿತ್ತಶುದ್ಧಿ ಪಡ್ಕೊಂಡು ಕರ್ಮ ಸನ್ಯಾಸಿ ಮಾಡಿ ಆಮೇಲೆ ಆತ್ಮಜ್ಞಾನ ಮಾಡ್ಕೊಳ್ಳೋದು. ಚಿತ್ತಶುದ್ಧಿ ಪಡಕ್ಕೆ ಸನ್ಯಾಸಿಗಳು ಏನ್ ಮಾಡ್ತಾರೆ ಮತ್ತೆ ಗುರುಗಳೇ? ಅವ್ರಂತೂ ಕರ್ಮಯೋಗನೇ ಮಾಡ್ಬೇಕು. ಮತ್ತೆ ನನ್ಗೇನೋ ಅರ್ಥ ಇಲ್ಲ ಅನ್ಸುತ್ತೆ. ಪ್ರಯತ್ನ ಪಡ್ತಾರೆ, ಅವ್ರ ಚಿತ್ತಶುದ್ಧಿ ಪ್ರಯತ್ನ ಪಡಲ್ಲ. ಚಿತ್ತಶುದ್ಧಿ ಅವ್ರು ಹೇಳಿದ್ದೇನಂದ್ರೆ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಆದ್ಮೇಲೆ ಕರ್ಮ ಸನ್ಯಾಸ ಮಾಡಿ ಸನ್ಯಾಸಿ ಆಗ್ತಾರೆ ಅಂತ. ಹೌದು, ಆಗ್ತಾರೆ. ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಹೊಂದಿ ಕರ್ಮ ಸನ್ಯಾಸ ಮಾಡಿ ಆತ್ಮಚಿಂತನೆ ಮಾಡ್ತಾ ಇರ್ತಾರೆ. ಆತ್ಮಜ್ಞಾನ ಪಡ್ಕೊಂಡ್ಮೇಲೆ ಸರ್ವಕರ್ಮ ಸನ್ಯಾಸ ಅಂತ ಸಹಜ ಪ್ರಾಪ್ತಿ ಆಗುತ್ತೆ ಅವ್ರಿಗೆ. ಗೊತ್ತಾಯ್ತು. ಸೊ ಅವರು ಕರ್ಮಯೋಗ ಮಾಡೇ ಚಿತ್ತಶುದ್ಧಿ ಪಡ್ಕೊಳ್ಳೇಬೇಕು, ಇಲ್ಲದೆ ಇದ್ರೆ ಚಿತ್ತಶುದ್ಧಿ ಆಗೋ ತನಕ ರಿನನ್ಸಿಯೇಷನ್ ಕರ್ಮ ಸನ್ಯಾಸ ಮಾಡಕ್ ಆಗಲ್ಲ. ಕರೆಕ್ಟ್, ಹೌದು. ಚಿತ್ತಶುದ್ಧಿ ಆದ್ಮೇಲೆ ಕರ್ಮ ಸನ್ಯಾಸ ಮಾಡಕ್ ಆಗೋದು. ಅಂದ್ರೆ ಈ ಜನ್ಮದಲ್ಲೂ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಆಗಿದ್ದು ಈ ಜನ್ಮದಲ್ಲಿ ಬಾಲ್ಯದಲ್ಲಿ ಸನ್ಯಾಸ ಮಾಡ್ಬೋದು. ಕರ್ಮಯೋಗ ಯಾವ ಮಾಡಿದಾನೆ ಅನ್ನೋದು ಒಟ್ಟ ಮೇಲೆ ಕರ್ಮಯೋಗ ಮಾಡೋದು ಬ್ರಹ್ಮಚಾರಿ ಗೃಹಸ್ಥ. ಸನ್ಯಾಸ ಅನ್ನೋದು ಅಂದ್ರೆ ಇದು ವಿವಿಧಿಷಾ ಸನ್ಯಾಸ ಅನ್ನೋದು ಅದೊಂದು ರೀತಿ ಒಂದು ಪ್ರೊಸೀಜರು. ಅದು ಎಲ್ಲಾ ಕರ್ಮವನ್ನು ಬಿಟ್ಟು ಆತ್ಮಚಿಂತನೆಗಾಗಿಯೇ ತಾನು ಮುಡುಪಾಗಿರೋದು. ಅದನ್ನು ಏನೋ ಧರ್ಮಶಾಸ್ತ್ರ ಒಂದು ರೀತಿ ಮಾಡಿದ್ದಾರೆ, ಅದನ್ನು ಒಪ್ಪೋದು ಬಿಡೋದು, ಅದು ಪ್ರಕಾರ ಅನೇಕ ತರ ಇರ್ಬೋದು. ಒಟ್ಟು ಮೇಲೆ ಸನ್ಯಾಸಿಗೆ ಆತ್ಮಚಿಂತನೆ ಬಿಟ್ಟು ಬೇರೆ ಕರ್ಮ ಇಲ್ಲ. ಸರ್ವದಾ ಆತ್ಮಚಿಂತನೆ ಮಾಡ್ತಾ ಇರ್ತಾರೆ. ಆತ್ಮವಿಚಾರ ಮಾಡೋದು, ಆತ್ಮಾನುಸಂಧಾನ ಮಾಡೋದು, ಅದೇ ಪ್ರಧಾನ ಕರ್ಮ. ಶಬ್ದ ಮಾದಿಗೂ ಇಟ್ಕೊಂಡಿರೋದು,
ಕಾಪಾಡ್ಕೊಳ್ಳೋದು. ಗೃಹಸ್ಥನಿಗೆ ಎಲ್ಲಾ ಕರ್ಮವೂ ಉಂಟು, ಈಶ್ವರ ಬುದ್ಧಿನ ಮಾಡ್ತಾ ಇರ್ತಾನೆ, ಚಿತ್ತಶುದ್ಧಿನ ಮಾಡ್ತಾನೆ, ಚಿತ್ತಶುದ್ಧಿಗಾಗಿ ಮಾಡ್ತಾ ಇದ್ದಾನೆ. ಮಿಥ್ಯಾಜ್ಞಾನವನ್ನು ತೊಲಗಿಸಿಕೊಂಡಂತಹ ಜ್ಞಾನಿಗೆ ಮಿಥ್ಯಾಜ್ಞಾನವನ್ನೇ ಮೂಲವಾಗಿ ಇಟ್ಕೊಂಡಂತಹ ಕರ್ಮಯೋಗ ಹೊಂದೋದಿಲ್ಲ ಅಂತ. ಆದ್ದರಿಂದ ಈ ಮಾತನ್ನು ಆಡಿದ್ದು ಸರಿಯಾಗಿದೆ. ಈ ಕರ್ಮಯೋಗ ಅಜ್ಞನಿಗೆ ಹೊರತು ಜ್ಞಾನಿಗಲ್ಲ, ಸನ್ಯಾಸಿಗಲ್ಲ. ವಿವಿಧ ಸನ್ಯಾಸಿಗೂ ಕರ್ಮಯೋಗ ಅಲ್ಲ, ಜ್ಞಾನಿಗೂ ಕರ್ಮಯೋಗ ಅಲ್ಲ. ಕರ್ಮಯೋಗ ಇವನಿಗೆ, ಗೃಹಸ್ಥನಿಗೆ ಕರ್ಮಯೋಗ, ಬ್ರಹ್ಮಚಾರಿಗೂ ಕರ್ಮಯೋಗ. ವಿವಿಧ ಸನ್ಯಾಸಿಗೂ ಕರ್ಮಯೋಗ ಇಲ್ಲ, ಜ್ಞಾನಿಗೂ ಕರ್ಮಯೋಗ ಇಲ್ಲ. ವಿವಿಧ ಸನ್ಯಾಸ ಬರೋದಕ್ಕೆ ಕರ್ಮಯೋಗ ಮಾಡಿರ್ಬೇಕು. ಕೇಶು ಕೇಶು ಪುನಃ ಆತ್ಮಸ್ವರೂಪ ನಿರೂಪಣ ಪ್ರದೇಶೇಷು ಆತ್ಮವಿದಃ ಕರ್ಮಾಭಾವ ಪ್ರತಿಪಾದ್ಯತೆ ಇತಿ ಅತ್ರ ಉಚ್ಯತೆ. ಯಾವ್ಯಾವ ಜಾಗದಲ್ಲಿ ಅಂದ್ರೆ ಆತ್ಮಸ್ವರೂಪವನ್ನು ಗೊತ್ತು ಮಾಡುವ ಪ್ರದೇಶದಲ್ಲಿ, ಯಾವ್ಯಾವ ಜಾಗದಲ್ಲಿ ಆತ್ಮಜ್ಞಾನಿಗೆ ಕರ್ಮವಿಲ್ಲ ಎಂಬುದನ್ನು ಹೇಳಿದ್ದಾನೆ ಅಂತ. ಆತ್ಮವನ್ನು ಆತ್ಮಸ್ವರೂಪ ನಿರೂಪಣೆ ಮಾಡುವ ಜಾಗದಲ್ಲೆಲ್ಲ ಹೇಳಿದ್ದಾನೆ ಅಂದ್ಬಿಟ್ರಲ್ಲ. ಆತ್ಮಸ್ವರೂಪವನ್ನು ನಿರೂಪಣೆ ಮಾಡುವ ಜಾಗದಲ್ಲೆಲ್ಲ ಆತ್ಮಜ್ಞಾನಿಗೆ ಕರ್ಮವಿಲ್ಲ ಅಂತ ಹೇಳಿದ್ದಾನೆ ಅಂದ್ರಲ್ಲ, ಎಲ್ಲಿ ಹೇಳಿದ್ದಾನೆ? ಅದನ್ನ ಉದಾಹರಣೆಗೆ ಒಂದು 2-3 ತೋರಿಸಿರಿ ಅಂದ್ರೆ ತೋರಿಸಿ ನೋಡಿ. ಅವಿನಾಶಿ ತದ್ವಿಧಿ ಇದು ಪ್ರಕೃತ್ಯ ಏನಂ ವೇತ್ಯ ಹಂತಾರಂ ವೇದಾ ವಿನಾಶನಂ ನಿತ್ಯಂ ಇತ್ಯಾದೋ ತತ್ ತತ್ ಆತ್ಮವಿದಃ ಕರ್ಮಾಭಾವ ಉಚ್ಯತೆ. ಅವನನ್ನ ಅವಿನಾಶಿ ಎಂಬುದಾಗಿ ತಿಳಿದುಕೋ, ಯಾವುದನ್ನ? ಆತ್ಮಸ್ವರೂಪವನ್ನ ಅಂತ ಆರಂಭ ಮಾಡಿಕೊಂಡು, ಯಾರು ಇವನನ್ನ ಕೊಲ್ಲುವನು ಅಲ್ಲ, ಕೊಲ್ಲಲ್ಪಡುವನು ಅಲ್ಲ ಅಂತ ತಿಳಿದಿರ್ತಾನೋ, ಇವನು ಅವಿನಾಶಿ ನಿತ್ಯ ಅಂತ ತಿಳಿದಿರ್ತಾನೋ, ಅವನು ಕೂಡ ಕರ್ಮ ಮಾಡೋನಲ್ಲ, ಯಾವ ಕ್ರಿಯೆನೂ ಮಾಡಲ್ಲ. ಇಲ್ಲಿ ಕರ್ಮ ಶಬ್ದಕ್ಕೆ ಅರ್ಥ ಚೇಷ್ಟೆನೆ, ಯಾವ ಚೇಷ್ಟೆನೂ ಮಾಡಲ್ಲ. ಕರ್ಮ ಶಬ್ದಕ್ಕೆ ಅಗ್ನಿಹೋತ್ರಾದ ವೈದಿಕ ಕರ್ಮವನ್ನು ಕರ್ಮ ಅಂತಾರೆ, ಚೇಷ್ಟಾ ಮಾತ್ರವನ್ನು ಕರ್ಮ ಅಂತಾರೆ. ಜ್ಞಾನಿಯು ಕರ್ಮವನ್ನು ಮಾಡಲ್ಲ ಅಂದ್ರೆ ಬರೀ ವೈದಿಕ ಕರ್ಮ ಮಾಡಲ್ಲ ಅಂತ ಅಷ್ಟೇ ಅರ್ಥ ಅಲ್ಲ, ಯಾವ ಚೇಷ್ಟೆಯನ್ನು ಅವನ ಅನುಭವದಿಂದ ಮಾಡ್ತಾ ಇರಲ್ಲ. ದೇಹೇಂದ್ರಿಯ ಮನೋಬುದ್ಧಿಗಳೇ ಮಿಥ್ಯೆ, ಅವುಗಳಿಂದ ನಡುವ ಕ್ರಿಯೆಯೂ ತನಗೆ ಸಂಬಂಧಪಟ್ಟಿಲ್ಲ. ಅದು ನೋಡುವವರಿಗೆ ಕ್ರಿಯೆ ಇದೆ ಅಂತ ತೋರುತ್ತೆ, ಹೋಗಿ ಸ್ವಾನುಭವದಿಂದ ಅದು ಕ್ರಿಯೆಯೂ ಅಲ್ಲ, ಕ್ರಿಯೆ ಇಲ್ಲ. ತತ್ವಜ್ಞಾನಿಯು ಬ್ರಹ್ಮಸ್ವರೂಪದಲ್ಲಿ ನೆಲೆ ನಿಂತು ಬ್ರಹ್ಮವೇ ಆಗ್ಬಿಟ್ಟಿರ್ತಾನಾದ್ರಿಂದ ಅವನ ಪ್ರಕಾರ ಯಾವ ಚೇಷ್ಟೆ ಕ್ರಿಯೆಯೂ ಏನೂ ಇಲ್ಲ, ಉಪಾಧಿಯೂ ಇಲ್ಲ, ಏನೂ ಇಲ್ಲ, ನಿತ್ಯ ಮುಕ್ತ ಅವನು. ಇದೇ ಮೊದಲ ಜಾಗದಲ್ಲಿ ಆತ್ಮಜ್ಞಾನಿಯಾದವನಿಗೆ ಕರ್ಮವಿಲ್ಲ ಎಂಬುದನ್ನು ಹೇಳಿರುತ್ತಾನೆ. ಭಾಷ್ಯಕಾರರು ಕರ್ಮವಿಲ್ಲ ಅಂತ ಹೇಳಿದ್ದಾನೆ ಅನ್ನೋ ಜಾಗದಲ್ಲಿ ಅಗ್ನಿಹೋತ್ರಾದಿ ಕರ್ಮವಿಲ್ಲ ಅಂತ ಹೇಳಿದ್ದಾನೆ ಅಂತ ಅರ್ಥ. ಆದ್ರೆ ನಿಜವಾಗಿ ಜ್ಞಾನಿಗೆ ಕರ್ಮವಿಲ್ಲ ಅನ್ನುವಾಗ ಅನುಭವ ಹೇಳಿದ್ರೆ ಅವನಿಗೆ ಕ್ರಿಯೆಯೇ ಇಲ್ಲ, ಕರ್ತೃತ್ವ ಬುದ್ಧಿಯೇ ಇಲ್ಲ. ಎಂತ ಕ್ರಿಯೆ ಇರುತ್ತೆ? ಯಾವ ಕ್ರಿಯೆಯೂ ಇಲ್ಲ ಜ್ಞಾನಿಗೆ. ನನುಚ ಕರ್ಮಯೋಗೋಪಿ ಆತ್ಮಸ್ವರೂಪ ನಿರೂಪಣ ಪ್ರದೇಶೇಷು ತತ್ತ ತತ್ತ ಪ್ರತಿಪಾದ್ಯತೆ ವಾ. ಅಲ್ಲಪ್ಪ, ಆ ಕರ್ಮಯೋಗವನ್ನು ಆತ್ಮಸ್ವರೂಪವನ್ನು ಗೊತ್ತು ಮಾಡೋ ಜಾಗದಲ್ಲೇ ಹೇಳಿರೋದು, ಬೇರೆ ಜಾಗದಲ್ಲಿ ಹೇಳಿಲ್ಲ. ಆಮೇಲೆ ಆತ್ಮಸ್ವರೂಪವನ್ನು ಗೊತ್ತು ಮಾಡಿಕೊಳ್ಳೋದಕ್ಕಾಗಿ ಯಾವ ಪ್ರಯತ್ನ ಪಡ್ತಾನೋ ಅವ್ನು ಕರ್ಮಯೋಗವನ್ನು ಮಾಡ್ತಾನೆ ಇರ್ಬೇಕಲ್ಲ. ಅದಂಗ್ ಬಿಡಕ್ಕಾಗತ್ತೆ ಕರ್ಮಯೋಗವನ್ನ? ಕರ್ಮಯೋಗವನ್ನು ಬಿಟ್ಟು ಕರ್ಮ ಸನ್ಯಾಸ ಮಾಡಕ್ಕೆ ಎಲ್ಲಿದೆ ಅವಕಾಶ? ಎಲ್ಲೆಲ್ಲಿ ಆತ್ಮಸ್ವರೂಪವನ್ನು ಗೊತ್ತು ಮಾಡಿದಾನೋ ಆ ಜಾಗದಲ್ಲೇ ಕರ್ಮಯೋಗವನ್ನು ಹೇಳಿದಾನೆ ಅಂದಮೇಲೆ ಕರ್ಮಯೋಗವನ್ನು ಆತ್ಮಜ್ಞಾನವನ್ನು ಪ್ಯಾಲೆಲ್ಲ ತಗೊಂಡೋಗ್ಬೇಕೆ. ಯೋಗವನ್ನು ಆತ್ಮಜ್ಞಾನವನ್ನು ಅಥವಾ ಪರಮಾರ್ಥ ವಿಚಾರವನ್ನು ಪ್ಯಾಲೆಲ್ಲ ತಗೊಂಡೋಗಿ ಸನ್ಯಾಸ ಯಾಕೆ ಮಾಡ್ಬೇಕು? ಕರ್ಮಯೋಗವನ್ನು ಮಾಡಿರ್ತಾನೆ, ಕರ್ಮಯೋಗವನ್ನು ಮಾಡ್ತಾನೂ ಇರ್ತಾನೆ, ಬಾಕಿ ಟೈಮಲ್ಲಿ ಆತ್ಮವಿಚಾರವನ್ನು ಮಾಡ್ತಿರ್ತಾನೆ. ಕರ್ಮಯೋಗದ ಜೊತೆಯಲ್ಲಿ ಆತ್ಮವಿಚಾರ ಮಾಡ್ಕೊಂಡು ಇದ್ದು ಆತ್ಮಜ್ಞಾನ ಮಾಡ್ಕೊಳಕ್ಕಾಗತ್ತೋ ಇಲ್ವೋ? ಅಲ್ಲಮ್ಮ, ಕರ್ಮಯೋಗ ಯಾವಾಗ ಬೆಳಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಅಗ್ನಿಹೋತ್ರ ಮಾಡ್ತಾನೆ, ಅರ್ಧ ಗಂಟೆ ಅಗ್ನಿಹೋತ್ರ ಮಾಡ್ತಾನೆ, 1 ಗಂಟೆ ಪೂಜೆ ಮಾಡ್ತಾನೆ, 1 ಗಂಟೆ ಜಪ ಮಾಡ್ತಾನೆ, ಬಾಕಿ ಟೈಮ್ ಆತ್ಮವಿಚಾರ ಮಾಡ್ತಾನೆ. ಸನ್ಯಾಸ ಯಾಕೆ ಮಾಡ್ಬೇಕು? ಕರ್ಮಯೋಗ ಇದೆ, ಮಾಡೋ ಎಲ್ಲಾ ಕರ್ಮವನ್ನು ಈಶ್ವರ ಬುದ್ಧಿಯಿಂದ ಮಾಡ್ತಾನೆ, ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆಮೇಲೆ ಯಾವಾಗ್ಲೂ ಏನು ಕರ್ಮಯೋಗ ಮಾಡ್ತಾ ಇರಲ್ಲ. ಎಷ್ಟೋ ಟೈಮ್ ಫ್ರೀ ಟೈಮ್ ಇರುತ್ತೆ, ಆ ಫ್ರೀ ಟೈಮಲ್ಲಿ ಆತ್ಮವಿಚಾರ ಮಾಡ್ತಾ ಇರ್ತಾನೆ, ಆತ್ಮಚಿಂತನೆ ಮಾಡ್ತಿರ್ತಾನೆ.
ಅವಾಗ ಆತ್ಮಜ್ಞಾನ ಆಗಲ್ವಾ? ಸನ್ಯಾಸನೇ ಮಾಡ್ಬೇಕಾ? ಕರ್ತೃತ್ವ ಹೋಗ್ಬೇಕಾದ್ರೆ ಸನ್ಯಾಸ ಮಾಡ್ಲೇಬೇಕಲ್ವಾ? ಸನ್ಯಾಸ ಮಾಡೋದು ಒಂದು ಕರ್ತೃತ್ವ ತಾನೆ. ಸನ್ಯಾಸ ಮಾಡ್ತೀನಿ ಅನ್ನೋದು ಒಂದು ಕರ್ತೃತ್ವ ಅಲ್ವನಾ? ಮಾಡ್ತೀನಿ ಅನ್ಕೊಳ್ಳುವಾಗ ಬಿಟ್ಟು ಬಿಡೋದು ತಾನಾಗೆ ಬಿಟ್ಟು ಹೋಗುತ್ತೆ. ಸನ್ಯಾಸ ಮಾಡ್ಬಿಟ್ರೆ ಕರ್ತೃತ್ವ ಹೋಗ್ಬಿಡ್ತಾನ? ಆತ್ಮಜ್ಞಾನವಾದ್ರೆ ಹೋಗುತ್ತೆ. ಸನ್ಯಾಸ ಅಂತ ಹೇಳಿ ಮುಮುಕ್ಷುವಾಗೂ ಸನ್ಯಾಸ ವಿದಿಶಾ ಸನ್ಯಾಸ ಮಾಡ್ತಾ ಕರ್ತೃತ್ವ ಏನು ಹೋಗಲ್ಲಪ್ಪ. ವಿದಿಶಾ ಸನ್ಯಾಸಿ ಕರ್ತೃತ್ವ ಹೋಗ್ಬಿಡ್ತಾನ? ವಿದಿಶಾ ಸನ್ಯಾಸಿ ಕರ್ತೃತ್ವ ಇದ್ದೇ ಇರುತ್ತೆ. ಹಾಗಲ್ಲ ಗುರುಗಳೇ, ಈಗ ಅದು ಕರ್ತೃತ್ವ ಹೋಗ್ಲಿ ಅಂತ ಪ್ರಯತ್ನ ಒಂದ್ಸತಿ ಪಡೋದು, ತಿರುಗಿ ಕರ್ತೃತ್ವ ಇಟ್ಕೊಂಡ್ ಕೆಲಸ ಮಾಡೋದು ಆದಾಗ ಈ ಆನೆ ಸ್ನಾನ ಅಂತಿರಲ್ಲ, ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಕೊಚ್ಚೆ ಹಾಕೊಳ್ಳೋದು, ಹಂಗೆ ಆಗಲ್ವಾ? ಹಂಗಲ್ಲ, ಮಾಡುವಾಗ ಈಶ್ವರ ಪ್ರಬುದ್ಧಿಯಿಂದ ಫಲಾಪೇಕ್ಷೆಯಲ್ಲಿ ದ್ವಂದ್ವ ಪ್ರಹಾರ ಹೋಗಿ ಈಶ್ವರ ಭಕ್ತಿವತ್ ಕರೋಗಿ ಮಾಡ್ತಾ ಇರ್ತಾನೆ. ಆಮೇಲೆ ಫ್ರೀ ಟೈಮಲ್ಲಿ ನಾನು ಯಾರು ವಿಚಾರ ಮಾಡ್ತಾ ಇರ್ತಾನೆ. ನನ್ನ ಸ್ವರೂಪ ಏನು, ನಾನು ಹೇಗಿದ್ದೀನಿ, ನಾನು ಉಪನಿಷತ್ತು ಹೇಗೆ ಹೇಳ್ತೇನೆ ನನ್ನ, ಅದನ್ನ ನಾನು ಯಾಕೆ ಬಿಟ್ಕೊಂಡು ನನಗೆ ಇವಾಗ ಉಳಿಯೋಕೆ ಆಗ್ತಾ ಇಲ್ಲ, ನನಗೆ ಉಳಿಯೋ ಪ್ರಯತ್ನ ಮಾಡ್ತೀನಿ. ಉಳಿಯೋ ಪ್ರಯತ್ನ ಮಾಡ್ಬೋದಲ್ಲ, ಕರ್ತೃತ್ವ ಬಿಟ್ಕೊಂಡು ಉಳಿಯೋ ಪ್ರಯತ್ನ ಪಡ್ಬೋದಲ್ಲ. ಕರ್ಮಚ್ಛಿದ್ದ ಕಾಲದಲ್ಲಿ, ಕರ್ಮಾನುಷ್ಠಾನ ಕಾಲದಲ್ಲಿ ಕರ್ತೃತ್ವ ಬುದ್ಧಿ ಆತ್ಮಜ್ಞಾನ ಆಗಿರೋಗೂ ಹೋಗಿರೋಲ್ಲ. ಆತ್ಮಜ್ಞಾನ ಆದ್ಮೇಲೆ ಕರ್ತೃತ್ವ ಹೋಗೋದು. ಅದು ಆತ್ಮಜ್ಞಾನ ಆಗುವುದಕ್ಕಾಗಿ ವಿಚಾರ ಮಾಡ್ತಾನೆ. ವಿಚಾರ ಮಾಡೋದಕ್ಕೆ ಒಂದು 3-4 ಗಂಟೆ ಟೈಮ್ ಇಟ್ಕೊಳ್ತಾನೆ. ಬಾಕಿ ಟೈಮಲ್ಲಿ ಕರ್ಮಯೋಗ ಮಾಡ್ತಾನೆ. ಕರ್ಮಯೋಗ ಮಾಡುವಾಗಲೂ ಅಭಿಮಾನ ಬಿಟ್ಟಿರ್ತಾನೆ. ಅಭಿಮಾನವನ್ನು ಈಶ್ವರ ಒಪ್ಪಿಸ್ತಾನೆ. ಅಭಿಮಾನವನ್ನು ಈಶ್ವರನು ಒಪ್ಪಿಸಿ ಎಲ್ಲ ಫಲವನ್ನು ಒಪ್ಪಿಸಿ ಎಲ್ಲ ಇದು ಬಿಟ್ಕೊಂಡು ದ್ವಂದ್ವ ಪ್ರಹಾಣ ಬಿಟ್ಕೊಂಡು ಮಾಡ್ತಾ ಗೃಹಸ್ಥರಾಗಿದ್ಕೊಂಡೆ ಒಂದು ಕರ್ಮಚಿದ್ದ ಕಾಲದಲ್ಲಿ ಆತ್ಮವಿಚಾರ ಮಾಡ್ತಿರ್ತಾನಪ್ಪ. ಯಾಕೆ ಆಗ್ಬಾರ್ದು? ಆಗ್ತಾನಲ್ವಾ ಗುರುಗಳೇ? ಆಗಲ್ವಾ? ಯಾಕೆ ಗುರುಗಳ? ಅವನಿಗೂ ಕರ್ಮ ಚಿತ್ತಶುದ್ಧಿ ಆಗೋಯ್ತು, ಕರ್ತೃತ್ವ ಬುದ್ಧಿ ಬಿಡ್ಬೇಕಷ್ಟೇ ಅಲ್ವಾ? ಅವ್ರಿಗೆ ಚಿತ್ತಶುದ್ಧಿನೂ ಇದಾಗಿಲ್ವಲ್ಲ, ಚಿತ್ತಶುದ್ಧಿ ಮಾಡ್ತಾನೇ ಇದಾನಲ್ಲ. ಹಂಗೆ ಚಿತ್ತಶುದ್ಧಿಯ ಕರ್ಮಯೋಗ ಮಾಡ್ತಾನೇ ಇದ್ದಾನೆ ಅಂತ. ಆದ್ರಿಂದ ಆತ್ಮವಿಚಾರ ಮಾಡೋದು ತಪ್ಪಿಲ್ಲ, ಆತ್ಮವಿಚಾರ ಮಾಡ್ಬಹುದು, ಅದು ಮಾಡ್ಬೋದು, ವಿಷಯ ತಿಳ್ಕೊಬಹುದು. ಆದ್ರೆ ಆ ಪಕ್ವತೆ ಬರೋದು ಸನ್ಯಾಸದಲ್ಲೇ ಪಕ್ವತೆ ಬರೋದು. ಆ ಶಮದಮಾದಿಗಳನ್ನು ಊರ್ಕೊಂಡಾಗ ಅಂತಃಕರಣದ ಪಕ್ವತೆ ಬಂದು ಅವಾಗ ತತ್ವಜ್ಞಾನ ಆಗುತ್ತೆ. ಇವು ಎಷ್ಟೇ ಗೃಹಸ್ಥರಾಗಿದ್ದು ಕರ್ಮಯೋಗ ಮಾಡ್ತಾ ಇದ್ದು ಆ ಕರ್ಮಚ್ಛಿದ್ದಕ್ಕಾದ ಆತ್ಮವಿಚಾರ ಮಾಡ್ತಾ ಇದ್ರು, ಆತ್ಮವಿಚಾರ ತಿಳ್ಕೊತಾನೆ, ಗೊತ್ತಾಗುತ್ತೆ. ಎಲ್ಲಾ ಪ್ರಕ್ರಿಯೆನೂ ಗೊತ್ತಾಗ್ತಾನೆ, ವಾಕ್ಯಾರ್ಥನೂ ಗೊತ್ತಾಗ್ತದೆ, ಎಲ್ಲ ಮಾಡ್ಕೊತಾನೆ. ಅದು ಅನುಭವಕ್ಕೆ ಇಳ್ಕೊಳ್ಳೋಕ್ಕೆ ಒಂದು ಪಕ್ವತೆ ಬೇಕು ಮನಸ್ಸಿಗೆ. ಆ ಮನಸ್ಸಿಗೆ ಪಕ್ವತೆ ಬರೋದು ಸನ್ಯಾಸದಿಂದ. ಅಲ್ಲ ಗುರುಗಳೇ, ಗೃಹಸ್ಥರಿಗೆ ಕಷ್ಟ ಇದೆ ನಿಜ, ಅಂದ್ರೆ ಒಂಥರ ಡೈವರ್ಷನ್ ಜಾಸ್ತಿ ಅಂದ್ರೂ ಅವು ಸ್ವಲ್ಪ ಜನ ಇರ್ಬೋದಲ್ವಾ ಪಡ್ಕೊಳ್ಳೋರು. ಅಂದ್ರೆ ಲೈಕ್ ಚಿತ್ತಶುದ್ಧಿ ಫುಲ್ ಆಗ್ಬಿಟ್ಟು ಆಮೇಲೆ ಮುಮುಕ್ಷು ಅಂತ ಇದಾರಲ್ಲ ಲಕ್ಷ್ಮಿಯವರು, ಹಂಗೂ ಇರ್ಬೋದಲ್ವಾ? ಇಲ್ವಾ? ಆಗತ್ತೆ, ಆಗಲ್ಲ ಅಂತ ಇವಾಗ ಕೃಷ್ಣರಾಮಯ್ಯರು ಒಂದ್ಸಲ ಇದ್ದಲ್ಲ ಮಹಾತ್ಮರು, ಅವ್ರದ್ದು ನಮ್ಮ ಸ್ವಾಮಿಗಳು ಸನ್ಯಾಸಕ್ಕೆ ಮುಂಚೆನೇ ತತ್ವಜ್ಞಾನ ಆಗಿತ್ತು, ಅವರೇ ಹಾಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ ಹೊರತು ಭಾಷ್ಯಕಾರರು ಗೃಹಸ್ಥರಿಗೆ ಆಗೋದೇ ಇಲ್ಲ, ಬ್ರಹ್ಮಚಾರಿಗೆ ಆಗೋದೇ ಇಲ್ಲ, ಸನ್ಯಾಸಿಗೆ ಆಗಿಯೇ ಆಗತ್ತೆ, ಸನ್ಯಾಸಿಗೇ ಆಗತ್ತೆ ಅಂತ ಹಾಗೇನಿಲ್ಲ. ಸನ್ಯಾಸಿ ಆದವನಿಗೆ ಅವಕಾಶ ಜಾಸ್ತಿ, ಗೃಹಸ್ಥರಿಗೆ ಅವಕಾಶ ಕಮ್ಮಿ. ಆ ದೃಷ್ಟಿಯಲ್ಲಿ ಸನ್ಯಾಸನ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಹೊರತು ಗೃಹಸ್ಥರು ಕೂಡ ತೀವ್ರವಾಗಿ ಗೃಹಸ್ಥಾಶ್ರಮದಲ್ಲೇ ಇದ್ದು ಆಳವಾಗಿ ಪ್ರಯತ್ನ ಪಡ್ತಾ ಇದ್ರೆ ಬೆಳಕ ವಿಚಾರ ಸೂಕ್ಷ್ಮತೆ ಇದು ಗೊತ್ತಾಗ್ಬೋದು. ಗೊತ್ತಾಗಲ್ಲ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನ ಗೃಹಸ್ಥಾಗಿ ಜ್ಞಾನಿಗಳಾಗಿದ್ದಾರೆ. ಹಂಗೆ ಶಾಸ್ತ್ರ ಮಹಾರಾಜ ದೃಷ್ಟಾಂತ ಬರಲ್ಲ. ಸಾರಿ ಮಾತಾಡಿ, ಆಮೇಲೆ ಕೇಳ್ತೀನಿ, ಮಾತಾಡಿ. ಆಯ್ತು. ಈಗ ವಿವಿಧಿಶ ಸನ್ಯಾಸಿಗೆ ಕರ್ತೃತ್ವ ಭಾವನೆ ಇರಲ್ಲ ಅಲ್ವಾ? ಅವ್ರ ಚಿತ್ತಶುದ್ಧಿ ಪಡ್ದಾಯ್ತು, ಸೊ ಅವ್ರಿಗೆ ಕರ್ತೃತ್ವ ಹೋಗಿಲ್ಲ. ಕರ್ತೃತ್ವ ಹೋಗೋದು ಆತ್ಮಜ್ಞಾನ ಆದ್ಮೇಲೆ. ಕರ್ತೃತ್ವ ಹೋಗಲ್ಲ. ಅಷ್ಟು ದಿನ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಅಂದ್ರೆ ಮತ್ತೆ ಇನ್ನೇನ್ ಮಾಡ್ಕೊಂಡಾಯ್ತು? ಕರ್ಮ ಫಲ ಬೇಡ, ಮತ್ತೆ ನನ್ಗೋಸ್ಕರ ಮಾಡ್ತಿಲ್ಲ, ದೇವ್ರಿಗೋಸ್ಕರ, ಹಂಗೇನೋ ಬಂದ್ಬಿಟ್ಟಿರುತ್ತೆ ಅಲ್ವಾ? ಕರ್ಮಯೋಗ ಮಾಡೋದು ಅದಕ್ಕೆ ತಾನೆ. ಚಿತ್ತಶುದ್ಧಿ ಆದ ಗುರುತು ಏನು ಅಂದ್ರೆ ಕಾಮಾದಿ ದೋಷಗಳು ಹೋಗಿರುತ್ತೆ, ಪ್ರಾಪಂಚಿಕ ಭೋಗವಸ್ತು ಜುಗುಪ್ಸೆ ಬರುತ್ತೆ, ಅಂತರ್ಮುಖತೆ ಬರುತ್ತೆ, ಭಗವಂತನಲ್ಲಿ ಅಪಾರವಾದ ಭಕ್ತಿ ಬರುತ್ತೆ. ಇದು ಚಿತ್ತಶುದ್ಧಿಯ ಹೊರತು ಕರ್ತೃತ್ವ ಬುದ್ಧಿ ಹೋಗಿರಲ್ಲ. ಆತ್ಮಜ್ಞಾನವಾದ ಮೇಲೆ ಕರ್ತೃತ್ವ ಹೋಗುದು. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇದೆಯಲ್ಲ, ಈ ಮೂರು ಕೂಡ ಆತ್ಮಜ್ಞಾನ ಆಗೋರ್ಗು ಹೋಗಲ್ಲ.
ನನಗೆ ಚಿತ್ತಶುದ್ಧಿ ಪಡೆದವ್ರು ಇನ್ನೇನ್ ಅಚೀವ್ ಮಾಡಿದಂಗ ಆಯ್ತಲ್ಲ ಗುರುಗಳೇ. ಶುದ್ಧಿ ಪಡ್ಕೊಂಡ್ರು ಚಿತ್ತದಲ್ಲಿ ಒಂದು ಸ್ವಚ್ಛತೆ ತಿಳಿ ಸೂಕ್ಷ್ಮತೆ ಇರುತ್ತೆ. ಸೂಕ್ಷ್ಮತೆ ಸ್ವಚ್ಛತೆ ತಿಳಿಯಾಗಿರುವಿಕೆ ಇರುತ್ತೆ. ವಿಚಾರ ಮಾಡೋಕ್ ಯೋಗ್ಯತೆ ಬರುತ್ತೆ. ಆದ್ರೆ ಕರ್ತೃ ಡೂಯರ್ ಅನ್ನೋ ಬುದ್ಧಿ ಡೂಯರ್ಶಿಪ್ ಹೋಗಿರಲ್ಲ. ಡೂಯರ್ಶಿಪ್ ಹೋಗಲ್ಲ. ಆತ್ಮಜ್ಞಾನ ಆದ್ಮೇಲೆ ಹೋಗೋದು. ಕರ್ಮಯೋಗದಿಂದ ಡೂಯರ್ಶಿಪ್ ಹೋಗಲ್ಲ. ಕರ್ಮಯೋಗ ಮಾಡೋದು ಅದಕ್ಕೆ ಅಲ್ವಾ ಗುರುಗಳೇ? ಅದು ನಾನು ನಂದು ಅಂತ ಬಿಟ್ಕೊಳ್ಳೋದಕ್ಕೆ ತಾನೇ ಕರ್ಮಯೋಗ ಮಾಡೋದು. ಮತ್ತೆ ಅಭಿಮಾನ ಬಿಟ್ಕೊಳ್ಳೋದು ಕರ್ತೃತ್ವ ಬುದ್ಧಿ, ಸತ್ಯತ್ವ ಬುದ್ಧಿ ಹೋಗಲ್ಲ. ಅಲ್ಲಿ ಸತ್ಯತ್ವ ಬುದ್ಧಿಯಿಂದ ಒಂದು ಅಭಿಮಾನ ಹೆಚ್ಚು ಬೆಳೆದಿರ್ತಲ್ಲ, ಆ ಅಭಿಮಾನ ತೆಗೆಸ್ಕೊತಾ ಹೋಗ್ತಾ ಇದ್ದಾನೆ. ಆದ್ರೆ ಪೂರ್ತಿ ಬಾಧೆ ಆಗೋದಿಲ್ಲ. ಹಗ್ಗ ಗೊತ್ತಾಗಿ ಹಾವು ಬಾಧೆ ಆಗೋ ಹಾಗೆ ಆತ್ಮ ಗೊತ್ತಾಗಿ ಕರ್ತೃತ್ವ ಬುದ್ಧಿ ಹೋಗೋದು ಅನ್ನೋದು ಜ್ಞಾನವಾದ್ಮೇಲೆ ಹೋಗೋದು. ಎಷ್ಟೇ ಕರ್ಮಯೋಗ ಮಾಡಿದ್ರು ಚಿತ್ತ ಸಮಾಧಾನ, ಚಿತ್ತೈಕಾಗ್ರತೆ, ಚಿತ್ತ ಸ್ವಚ್ಛತೆ, ತಿಳಿಯಾಗಿರುವಿಕೆ ಇರುತ್ತೆ. ಸೂಕ್ಷ್ಮ ವಸ್ತುವಾದ ಆತ್ಮವಿಚಾರವನ್ನು ನೋಡುವ ಸಾಮರ್ಥ್ಯ ಇರುತ್ತೆ. ಕೆಪಾಸಿಟಿ, ಎಲಿಜಿಬಿಲಿಟಿ ಇರುತ್ತೆ. ಕೇಪಬಿಲಿಟಿ, ಎಬಿಲಿಟಿ ಅದಿರುತ್ತೆ. ಆದರೆ ತತ್ವಜ್ಞಾನವಾದ ಆದ ಸಮಯದಲ್ಲಿ ಮುಕ್ತರಾಗ್ಬಿಡ್ತಾರೆ. ಓಕೆ, ಕೇಪಬಿಲಿಟಿ ಬರುತ್ತೆ ಅಂತ ಇದೀರಾ, ಆದ್ರೆ ಫುಲ್ ಆಗಿ ಇದಾಗಿರಲ್ಲ, ಡೂವರ್ಶಿಪ್ ಇರಲ್ಲ. ಕೇಪಬಿಲಿಟಿ ಬರುತ್ತೆ. ಕೇಪಬಿಲಿಟಿ ಬಂದ್ರೆ ಮತ್ತೆ ವಿಚಾರ ಮಾಡಿ ಗೊತ್ತಾಗ್ಬೇಕು, ಅನುಭವದಲ್ಲಿ ಇಳ್ಕೋಬೇಕು. ಅನುಭವದಲ್ಲಿ ಗೊತ್ತಾಗುತ್ತಲೇ ಬಾಧೆ ಆಗುತ್ತೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತತ್ವ. ಅವಾಗ ಅವನಿಗೆ ಅನುಭವ ಆಯ್ತು ಅಂದ್ರೆ ನೆಲೆ ನಿಂತ್ಬಿಡ್ತಾನೆ. ನುನುಚ ಅಲ್ಲ, ಅದೇ ವಾಕ್ಯ ಓದಿದಲ್ಲ, ಬದ್ಧ ವಾಕ್ಯ ಓದಿಲ್ವಾ? ಆಗಿಲ್ಲಪ್ಪ. ನುನುಚ ಕರ್ಮಯೋಗೋಪಿ ಆತ್ಮಸ್ವರೂಪ ನಿರೂಪಣ ಪ್ರದೇಶೇಶೋ ತತ್ವ ಪ್ರತಿಪಾದ್ಯತೆ. ಕರ್ಮಯೋಗ ಬೇರೆ ಪ್ರಕರಣದಲ್ಲಿ ಏನು ಹೇಳಿಲ್ಲ, ಕರ್ಮಯೋಗವನ್ನು ಜ್ಞಾನ ಪ್ರಕರಣದಲ್ಲೇ ಹೇಳ್ಬಿಟ್ಟಿದ್ದಾನೆ ಪರಮಾತ್ಮ. 2ನೇ ಅಧ್ಯಾಯದಲ್ಲಿ ಸಾಂಖ್ಯೋಗದಲ್ಲಿ ಯೋಗಸ್ಥ ಕುರು ಕರ್ಮಾಣಿ ತಸ್ಮಾತ್ ಯುದ್ಧಸ್ವ ಭಾರತ ಇತ್ಯಾದಿ ವಾಕ್ಯಗಳಿಂದ ಆತ್ಮಜ್ಞಾನದ ಒಂದು ಕಾಂಟೆಕ್ಸ್ಟ್ ಅಲ್ಲೇ ಮಧ್ಯದಲ್ಲಿ ಆ ಯೋಗ್ಯತೆ ಬರೋಕ್ಕೋಸ್ಕರ ಕರ್ಮಯೋಗವನ್ನು ಹೇಳ್ಬಿಟ್ಟಿದ್ದಾನೆ. ಆತ್ಮಜ್ಞಾನ ಹೇಳಿ ಆಮೇಲೆ ಅದನ್ನು ಹೊಗಳ್ಬಿಟ್ಟು ಅದಕ್ಕೆ ಯೋಗ್ಯತೆ ಬರೋದಕ್ಕಾಗಿ ಕರ್ಮಯೋಗ ಮಾಡಪ್ಪ ನೀನು ಅಂತ ಹೇಳಿದ್ದಾನೆ. ಈ ಆತ್ಮಸ್ವರೂಪವನ್ನು ಗೊತ್ತು ಮಾಡುವ ಪ್ರದೇಶಗಳಲ್ಲಿ, ಆಯಾ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಕರ್ಮಯೋಗವನ್ನು ಕೂಡ ಭಗವಂತ ಹೇಳ್ಕೊಂಡು ಹೋಗ್ತಾನೆ ಇದ್ದಾನಲ್ಲ. ಹಾಗಾಗಿ ಆತ್ಮಜ್ಞಾನ ಜೊತೆಯಲ್ಲಿ ಕರ್ಮಯೋಗವನ್ನು ಕೂಡ ಕ್ಯಾರಿ ಮಾಡಬೇಕು. ಆತ್ಮವಿಚಾರವನ್ನೂ ಮಾಡ್ತಿರ್ಬೇಕು, ಕರ್ಮಯೋಗವನ್ನು ಮಾಡ್ತಿರ್ಬೇಕೆ ಹೊರತು ಕರ್ಮಯೋಗವನ್ನು ಮಾಡಿ ಬಿಟ್ಟು ಸನ್ಯಾಸ ಮಾಡಿ ಆತ್ಮವಿಚಾರ ಮಾಡಬೇಕು ಯಾಕೆ ಅರ್ಥ ಮಾಡ್ತೀರಾ ಅಂತ. ಅವನು ಹಾಗೆ ಕರ್ಮಯೋಗವೂ ಇರಲಿ. 24 ಗಂಟೆಯಲ್ಲಿ ಏನು ಕರ್ಮಯೋಗ ಮಾಡಲ್ಲ, ಅದು 24 ಗಂಟೆಯಲ್ಲಿ ಏನು ವಿಚಾರವೂ ಮಾಡಲ್ಲ. ವಿಚಾರ ಎಷ್ಟೊತ್ತು ಮಾಡ್ತಾನೆ? ಒಂದು 3 ಗಂಟೆ, 4 ಗಂಟೆ, 5 ಗಂಟೆ ಮಾಡ್ತಾನೆ. ಬಾಕಿ ಟೈಮಲ್ಲಿ ಕರ್ಮಯೋಗ ಮಾಡಲಿ. ಇವಾಗ ಬೆಳಿಗ್ಗೆ ಸಂಧ್ಯಾವಂದನ ಕಾಲ, ಅಗ್ನಿಹೋತ್ರ ಕಾಲ, ಪೂಜೆ ಕಾಲ, ಜಪದ ಕಾಲ, ಪಾರಾಯಣ ಕಾಲ ಅಂತ ಏನೂ ಇದೆಯಲ್ಲ, ಅಷ್ಟೊತ್ತು ಅದನ್ನು ಮಾಡಲಿ. ಭಕ್ತಿಯಿಂದ ಶ್ರದ್ಧೆಯಿಂದ ಬೇಕಾಗಿ ಮಾಡಲಿ. ಆಮೇಲೆ 1 ಗಂಟೆ ವಿಚಾರ ಕೂತ್ಕೊಳ್ಳಿ ಪೂಜೆ. ಮತ್ತೆ ಬೇಕಾದ್ರೆ ಇನ್ನೊಂದು ಸ್ತೋತ್ರ ಭಜನೆ ಮಾಡಲಿ, ಮತ್ತೊಂದು ಮಾಡಲಿ. ಯಾವಾಗ ವಿಚಾರ ಮಾಡಿ ಸುಸ್ತಾಗತ್ತೋ ಗೊತ್ತಾಗಲ್ಲತ್ತೋ ಅವಾಗ ಮತ್ತೆ ಕರ್ಮಯೋಗ ಮಾಡೋದು, ಪೂಜೆ ಪುರಸ್ಕಾರ ಮಾಡೋದು, ಜಪ ತಪ ಮಾಡೋದು ಮಾಡ್ಬೋದಲ್ಲ. ಅದನ್ನ ಮಾಡಿ ಮತ್ತೆ ಸಂಸ್ಕಾರ ಹೊಂದಿದ ಮೇಲೆ ಮತ್ತೆ ವಿಚಾರ ಕೂತ್ಕೋಬಹುದು. ಹೇಗೆ ಯೋಗ್ಯತೆ ತಂದ್ಕೊಂಡು ವಿಚಾರ ಮಾಡೋದು ತಪ್ಪೇನಲ್ವಲ್ಲ, ಹಾಗೆ ಮಾಡಬಹುದಲ್ಲ ಅಂತ ಅವನು ಪೂರ್ವಪಕ್ಷಿ. ತಜ್ಜಸ ತಸ್ಮಾತ್ ಯುಜ್ಯಸ್ವ ಭಾರತ ಸ್ವಧರ್ಮಮಪಿ ಚಾವೇಕ್ಷ್ಯ ಕರ್ಮಣ್ಯೇವ ಅಧಿಕಾರಸ್ಥೆ ಇತ್ಯಾದೌ ಜಾಗದಲ್ಲಿ ಅಂತ. ಆದ್ರಿಂದ ಯುದ್ಧ ಮಾಡೋ. ಯಾವುದರಿಂದ? ಏನಾದ್ರಿಂದ? ತಸ್ಮಾತ್ ಯುಜ್ಯಸ್ವ ಸ್ವಧರ್ಮ ಅನ್ಕೊಂಡಲ್ಲ. ಆತ್ಮಸ್ಪರ್ಶ ಕೌಂತೆಯ ಅಂತವಂತೆ ಇಮೇ ದೇಹ ನಿತ್ಯ ಶೋಕ್ತ ಶರೀರ ಅನಾಶಿನೋ ಅಪ್ರಮೇಯ. ಇಷ್ಟು ಆತ್ಮವಿಚಾರವೇ. ಅತಸ್ಮಾತ್ ಯುಜ್ಯಸ್ವ ಭಾರತ ಅಂತ ಒಂದು ಕರ್ಮ ಅದು.
ಅನಾಶಿನೋ ಅಪ್ರಮೇಯಸ್ಯ ಹೇಳ್ಬಿಟ್ಟು ಬರುತ್ತೆ. ಸ್ವಧರ್ಮ ನೋಡಿದ್ರು ಕರ್ಮ ಬಿಡಕ್ ಬರಲ್ಲ ಅಂತಂದ. ನಿಂಗೆ ಕರ್ಮದಲ್ಲೇ ನಿಂಗೆ ಅಧಿಕಾರ ಇರೋದು ಅಂತ ಇನ್ನೊಂದು ಕಡೆ ಹೇಳ್ದ. ಇದೇ ಮೊದಲಾದ ವಾಕ್ಯಗಳಲ್ಲಿ ಪರಮಾತ್ಮ ಜ್ಞಾನ ಪ್ರಕರಣದಲ್ಲೇ ಕರ್ಮಯೋಗ ಹೇಳ್ತಾ ಇದ್ದಾನಲ್ಲ ಅಂತ. ಅತಶ್ಚ ಕಥಂ ಆತ್ಮವಿಧ ಕರ್ಮಯೋಗಸ್ಯ ಅಸಂಭವಃ ಸ್ಯಾತ್. ಇಲ್ಲಿ ಆತ್ಮವಿಧ ಆತ್ಮ ಹೊರಟವನಿಗೆ ಅಂತ ಅರ್ಥ, ಆತ್ಮಜ್ಞಾನಿಗೆ ಅಲ್ಲ. ಆತ್ಮಜ್ಞಾನವನ್ನು ಪಡ್ಕೊಂಡು ಹೊರಟಂಥವನಿಗೆ ಕರ್ಮಯೋಗ ಹೊಂದಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಆತ್ಮಜ್ಞಾನ ಪಡ್ಕೊಂಡು ಹೊರಟಿದ್ದಾರೆಪ್ಪ, ನಾವುಗಳೆಲ್ಲ ಇದೀವಿ, ನಿಮ್ಗೆ ಆತ್ಮಜ್ಞಾನವೇ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದೀವಿ. ಆದ್ರೂ ಕೂಡ ಬೆಳಗ್ಗೆ ಸಂಜೆ 1 ಗಂಟೆ 2 ಗಂಟೆ ಪೂಜೆ ಜಪ ಪುರಸ್ಕಾರ ಮಾಡ್ಬೋದಲ್ಲ, ಪಾರಾಯಣ ಮಾಡ್ಬೋದಲ್ಲ, ಭಗವದರ್ಪಣೆಯಿಂದ ಕರ್ಮಗಳನ್ನ ಮಾಡಿಕೊಂಡು ಮತ್ತೆ ಫ್ರೀ ಆ ಟೈಮಲ್ಲಿ ಫ್ರೆಶ್ ಮಾಡಿಕೊಂಡು ಮನಸ್ಸನ್ನ ವಿಚಾರಕ್ಕೆ ಧ್ಯಾನಕ್ಕೆ ಕೂತ್ಕೋಬಹುದಲ್ಲ. ಮಾಡಬಾರ್ದಾ? ತಪ್ಪ? ಮನುಷ್ಯನ ಪೂರ್ತಿ ಪ್ಯೂರ್ ಮಾಡ್ಕೊಂಡು ಫ್ರೆಶ್ ಮಾಡಿಕೊಂಡು ಜಪ ಅನುಷ್ಠಾನದಿಂದ ಚೆನ್ನ ಸಂಸ್ಕಾರ ಮಾಡಿಕೊಂಡು ಲವಲವಿಕೆ ಬಂದ್ಕೊಳ್ಳೇನೆ ಜಪ ಇದು ಧ್ಯಾನ ಕೂತ್ಕೊಂಡ್ರೆ ಏನ್ ತಪ್ಪು? ಆತ್ಮವಿಚಾರ ಮಾಡಬಾರ್ದಾ? ಆತ್ಮಜ್ಞಾನ ಆಗಲ್ವ ಅವಾಗ? ಇದು ಆತ್ಮಜ್ಞಾನ ಆಗೋದಕ್ಕೆ ಏನು 24 ಗಂಟೆನೂ ಫೋರ್ಸ್ ಕೊಡ್ಬೇಕಾ? 1 ನಿಮಿಷಕ್ಕೂ ಜ್ಞಾನ ಆಗ್ಬೋದು. ಲೆಕ್ಕ ಗೊತ್ತಾಗೋದಕ್ಕೆ ಎಷ್ಟು ಟೈಮ್ ಬೇಕು? ನಾನು ಗೊತ್ತಾಗೋದಕ್ಕೆ ಎಷ್ಟು ಟೈಮ್ ಬೇಕು ಮಹಾ? ನಾನು ಗೊತ್ತಾಗೋದೇನು ಆತ್ಮಜ್ಞಾನ ಅಂದ್ರೆ? ನಾನು ಯಾರು ವಿಚಾರ ಮಾಡ್ತೀನಿ, 1 ಗಂಟೆ ಪುಸ್ತಕದಲ್ಲೇ ಮಾಡ್ತೀನಿ, 1 ಗಂಟೆ ವಿಚಾರ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಯಾಕಾಗಲ್ಲ? ಆಳವಾಗಿ ಮಾಡಿದ್ರೆ ಯಾಕೆ ಗೊತ್ತಾಗಲ್ಲ ಅಂತೀರಾ? 1 ಗಂಟೆ ಗೊತ್ತಾಗ್ತದೆ, 10 ಗಂಟೆಗೂ ಗೊತ್ತಾಗಲ್ಲ. 1 ಗಂಟೆ ಏನು 10 ಗಂಟೆ ಗೊತ್ತಾಗೋದಕ್ಕೆ 1 ಗಂಟೆ ಬೇಕಲ್ಲ? 1 ನಿಮಿಷ ಸಾಕು. ಗೊತ್ತಾಗುವಾಗ ಗಂಟೆ ಇಟ್ಕೊಂಡು ಗೊತ್ತಾಗಲ್ಲಪ್ಪ. ಗೊತ್ತಾಗುವಾಗ ಅನುಭವ ಇಟ್ಕೊಂಡು ಗೊತ್ತಾಗತ್ತೆ ಹೊರತು ಗಂಟೆ ಇಟ್ಕೊಂಡು ಗೊತ್ತಾಗೋದಿಲ್ಲ ಅದು. ಆದ್ದರಿಂದ ಆತ್ಮಜ್ಞಾನವನ್ನು ಪಡ್ಕೋಬೇಕು ಅಂತ ಹೊರಟಂತಹ ಮುಮುಕ್ಷುವಿಗೆ ಕರ್ಮಯೋಗವು ಹೊಂದಲ್ಲ ಅಂತ ನೀವು ಅದು ಹೆಂಗೆ ನೀವು ಹೇಳ್ತೀರಾ ಅಂತ ಅತ್ರೋಚ್ಯತೆ. ಇದಕ್ಕೆ ಕೇಳಿ ಸಮ್ಯಕ್ ಜ್ಞಾನ ಮಿಥ್ಯಾ ಜ್ಞಾನ ತತ್ಕಾರ್ಯ ವಿರೋಧ. ಸಮ್ಯಕ್ ಜ್ಞಾನಕ್ಕೂ ಮಿಥ್ಯಾ ಜ್ಞಾನಕ್ಕೂ ಅದರ ಕಾರ್ಯಗಳನ್ನ ವಿರೋಧವಿರೋದ್ರಿಂದ ಅದನ್ನ ಆಗಲ್ಲ ಅಂತಾರೆ. ಸಮ್ಯಕ್ ಜ್ಞಾನದ ಕಾರ್ಯ ಇದೆಲ್ಲವೂ ಆತ್ಮನೇ ಅಂತ, ಮಿಥ್ಯಾಜ್ಞಾನದ ಕಾರ್ಯ ಇದೆಲ್ಲವೂ ಸತ್ಯ ಅಂತ. ಮಿಥ್ಯಾಜ್ಞಾನದ ಕಾರ್ಯ ಕಾಮಕರ್ಮಾದಿಗಳು. ಕಾಮಕರ್ಮಾದಿಗಳನ್ನು ಇಟ್ಕೊಂಡು ಬಂದು ಕರ್ಮ ಇರುತ್ತೆ, ಆದ್ರೆ ವಿಚಾರ ಮಾಡೋ ಕಾಮಕರ್ಮ ವಿಚಾರ ಮಾಡೋದಪ್ಪ. ವೀರಶ ಸನ್ಯಾಸಿಯು ವಿಚಾರ ಮಾಡುವಾಗ ಏನ್ ವಿಚಾರ ಮಾಡ್ತಾನೆ? ಸನ್ಯಾಸಿ ವಿಚಾರ ಮಾಡುವಾಗ ತನ್ನನ್ನು ವಿಚಾರ ಮಾಡ್ತಾನೆ, ತಾನು ಯಾರು ಅಂತ. ಅದನ್ನು ಕರ್ಮಯೋಗ ಮಾಡಿ ಉಳಿದ ಕಾಲದಲ್ಲೂ ಅದನ್ನೇ ಮಾಡ್ತಾನೆ. ಸಂಸ್ಕಾರಗೊಂಡಂತಹ ಉತ್ತಮ ಅಧಿಕಾರಿಯಾದಂತಹ ಗೃಹಸ್ಥನ ಲೋಕದೃಷ್ಟಿಯಿಂದ ಗೃಹಸ್ಥ. ಅವನ ಗೃಹಸ್ಥ ಅಭಿಮಾನ ಇಲ್ಲ ಅವನಿಗೆ. ಕೃಷ್ಣ ಗೃಹಸ್ಥನಿದ್ದಾನೆ, ಕೃಷ್ಣ ಗೃಹಸ್ಥನಾಗಿಯೇ ಕಂಡ್ಕೊಂಡಿದ್ದಾನೆ, ರಾಮ ಗೃಹಸ್ಥನಿದ್ದಾನೆ. ಈ ಗೃಹಸ್ಥರಾಗಿದ ಮಾತ್ರಕ್ಕೆ ಜ್ಞಾನ ಆಗ್ಬಾರ್ದು ನಿಯಮ ಇದೆಯೇನೋ? ಆಶ್ರಮಕ್ಕೆ ಜ್ಞಾನ, ವರ್ಣಕ್ಕೆ ಜ್ಞಾನ, ಸ್ವರೂಪ ಅನುಭವಕ್ಕೆ ಜ್ಞಾನ. ಅನುಭವ ಯಾರಿಗಾದ್ರೂ ಆಗುತ್ತೆ, ಅದು ಭಾಷಿಕರು ಆಗಲ್ಲ ಅಂತ ಇದ್ದಾರೆ. ಸಮ್ಯಕ್ ಜ್ಞಾನಕ್ಕೂ ಮಿಥ್ಯಾಜ್ಞಾನಕ್ಕೂ ಅದರ ಕಾರ್ಯದಲ್ಲಿ ವಿರೋಧವಿರುವುದರಿಂದ ಹೊಂದಲ್ಲ. ಜ್ಞಾನಯೋಗೇನ ಸಾಂಖ್ಯಾನ ಇತ್ಯನೇನ ಸಾಂಖ್ಯಾನ ಆತ್ಮತತ್ವವಿದಾಂ ಅನಾತ್ಮಕರ್ತೃಕ ಕರ್ಮಯೋಗನಿಷ್ಠಾತಃ ನಿಷ್ಕ್ರಿಯಾತ್ಮಸ್ವರೂಪಾವಸ್ಥಾನಲಕ್ಷಣಾಯಾಃ ಜ್ಞಾನಯೋಗನಿಷ್ಠಾಯಾಃ ಪೃಥಕ್ಕರಣಾತ್ ಕೃತಕೃತ್ಯತ್ವೇನ ಆತ್ಮವಿದಃ ಪ್ರಯೋಜನಾಂತರಾಭಾವಾತ್ ತಸ್ಯ ಕಾರ್ಯಂ ನ ವಿದ್ಯತೆ ಇತಿ ಕರ್ತವ್ಯಾಂತರ ಅಭಾವವಚನಾಚ. ಭಾಷೆಗಳು ಜ್ಞಾನ ಇಟ್ಕೊಂಡ್ಬಿಟ್ರು. ಇವಾಗ ಜ್ಞಾನ ಇಟ್ಕೊಂಡ್ಬಿಟ್ರು ಅವ್ನು ಅದು ಹೊಂದಲ್ಲ ಅಂದ್ಬಿಟ್ರು. ಅಲ್ಲ, ಸಾಧಕ ಇಟ್ಕೊಂಡಾಗ ಸಾಧಕನಿಗೆ ಇದು ಹಾಗೇ ಇಲ್ಲ. ಇನ್ನು ಅದೇ ಅವಾಗ ನಿಷ್ಕ್ರಿಯಾತ್ಮ ಸ್ವಭಾವಸಾನ ಕ್ಷಣಾಯ ಪೃಥಕ್ಕರಣ ಅಂತಂದು ಅಲ್ಲಪ್ಪ.
ಜ್ಞಾನಯೋಗಿ ಸಾಂಖ್ಯಾರಾಮ್ ಎಂಬ ಇದು ಸಮ್ಯಕ್ ಜ್ಞಾನಕ್ಕೂ ಮಿಥ್ಯಾಜ್ಞಾನಕ್ಕೂ ಅದಕ್ಕಾಗಿ ವಿರೋಧ ಇರುವುದರಿಂದ ಅಂದ್ರು. ಅದು ಸಮ್ಯಕ್ ಜ್ಞಾನ ಮಿಥ್ಯಾಜ್ಞಾನ ಅನ್ನೋದೇನೋ ಅದು ಆತ್ಮಜ್ಞಾನ ಮತ್ತೆ ಇದು ಜ್ಞಾನಿಷ್ಠೇನೇನೋ ಜ್ಞಾನ ಆಗಿಲ್ವಾ? ಅವರೇ ಸಾಂಖ್ಯರು ಅಂದ್ರೆ ಆತ್ಮವಿಚಾರ ಮಾಡೋದಕ್ಕೆ ಕರ್ಮಯೋಗದಿಂದ ಚಿತ್ತಶುದ್ಧಿ ಹೊಂದುವಂತವರು ಮಾಡಿದಂತ ಅಲ್ಲಪ್ಪ ಸಮ್ಯಕ್ ಜ್ಞಾನ ಅಂದ್ರೆ ಏನು? ಜ್ಞಾನ ತತ್ವಜ್ಞಾನ ಮಿಥ್ಯಾಜ್ಞಾನ ಎರಡಕ್ಕೂ ಅನುಷ್ಠೆ ವಿರೋಧ ಕಾರ್ಯ ವಿರೋಧ ಇದೆ. ಆದ್ರಿಂದ ಸಾಂಖ್ಯರಿಗೆ ಸಮಯ ಜ್ಞಾನ ಜೊತೆ ಸಂಸ್ಕಾರ, ಕರ್ಮಯೋಗಿಗಳಿಗೆ ಕರ್ಮಯೋಗ ಅದು ಮಿಥ್ಯಾಜ್ಞಾನ. ಸರಿ, ನಾ ಹೇಳೋದು ಆಶ್ರಮದ ವಿಚಾರ ಯಾವ್ದಕ್ ಬೇಕು ಇಲ್ಲಿ? ಆತ್ಮವಿಚಾರ ಮಾಡ್ತಾ ಇರುವಂತಹ ಒಬ್ಬ ಗೃಹಸ್ಥ, ಲೋಕದೃಷ್ಟಿನ ಗೃಹಸ್ಥ, ಅವನು ಅನುಭವ ವಿಚಾರ ಮಾಡಿ ನಾನು ಗೃಹಸ್ಥ ವಿಚಾರ ಮಾಡ್ತಾ ಇದ್ದೀನಲ್ಲ, ಆತ್ಮವಿಚಾರ ಮಾಡ್ತಿರ್ತಾನೆ ಅವನು. ಅಬ್ಬ ಹಂಗ್ ತಗೊಂಡ್ಬಿಟ್ರೆ ಈ ಕರ್ಮಯೋಗಿಗೆ ಹೊಂದಲ್ಲ ಅನ್ನೋದೇ ಹೊಂದಲ್ಲ. ಅವನು ಕರ್ಮಯೋಗ ಕರ್ಮಕಾಲ ಮಾಡ್ತಾ ಇರ್ತಾನೆ ನೋಡಿಪ್ಪ, ಅವನಿಗೂ ಆಗ್ಬೋದಂತೆ. ಅವಾಗ ಸನ್ಯಾಸ ಅಂತ ಯಾತಕ್ಕೆ ಮಾಡ್ಬೇಕಾ? ಗೃಹಸ್ಥರಾಗಿರ್ತಾನೆ, ಯಾವುದೋ ಒಂದು ಬೆಳಗ್ಗೆ ಸಂಜೆ 2 ಗಂಟೆ ಕರ್ಮಾನುಷ್ಠಾನ ಮಾಡ್ತಾನೆ. ಅಲ್ಲ ಮಾಡ್ತಾರೆ, ಬಾಕಿ ಟೈಮ್ ಆತ್ಮವಿಚಾರದ ಕೂತ್ಕೋತಾರೆ, ವೇದಾಂತ ವಿಷಯ ತಗೊಳ್ತಾರೆ. ಅವನಿಗೆ ಆತ್ಮಜ್ಞಾನ ಆಗಲ್ವಾ? ಅಲ್ಲ, ಅವ್ನು ನಾನು ತಗೊಳ್ತಾ ಇದ್ದೀನಿ, ನಾನು ಪ್ರಸಂಗ ಅಲ್ಲಿಲ್ಲ. ಸರಿ, ಏನ್ ಮಾಡ್ಕೊಟ್ರು ಭಾಷೆಗಾರರು? ಕರ್ಮಯೋಗಿಗೆ ಕರ್ತೃತ್ವ ಈಗ ಈ ಪ್ರಸಂಗದಲ್ಲಿ ಚರ್ಚೆಯ ವಿಷಯ ಇಷ್ಟೇ. ಸಾಂಖ್ಯ ಯೋಗಕ್ಕೆ ಅಧಿಕಾರಿಯಾಗಿರುವ ಸಾಂಖ್ಯನಿಗೆ ಕರ್ಮಯೋಗನ ಕಡ್ಡಾಯವಾಗಿ ನಿಯಮ ಮಾಡ್ಬೇಕಾ ಬೇಡವಾ? ಚರ್ಚಾ ವಿಷಯ ಅಷ್ಟೇ. ಅಷ್ಟೇ ಹೇಳ್ತಾ ಇದಾರೆ ಭಾಷ್ಯಕಾರರು. ಯಾರು ಜ್ಞಾನಯೋಗಕ್ಕೆ ಚಿತ್ತಶುದ್ಧಿ ಹೊಂದು ಚಿತ್ತ ಪರಿಪಕ್ವವಾಗಿದ್ದು ವಿಚಾರ ವಿವೇಕ ಧ್ಯಾನ ಯೋಗಕ್ಕೆ ಅರ್ಹರಾಗಿರ್ತಾರೋ ಅವರು ಕರ್ಮಯೋಗ ಮಾಡ್ಬೇಕಾ ಬೇಡವಾ ಅಷ್ಟೇ ಚರ್ಚೆ ಇದೆ. ಅದ್ ಯಾರು ಮಾಡ್ಬೇಕು ಅನ್ನೋದಪ್ಪ. ಆ ಕಾಲದಲ್ಲಿ ಇತ್ತೋ ಏನೋ ಕರ್ಮ ಬಿಡಬಾರ್ದು ಅಂತ ಕುರುವನ್ನೇವೇಹ ಕರ್ಮಾಣಿ ಅವೆಲ್ಲ ಇತ್ತಲ್ಲ, ಸಮುಚ್ಚಯವಾದಿಗಳಿಗೆ ಒಳ್ಳೆ ಉತ್ತರ. ಆತ್ಮಜ್ಞಾನಿಗೆ ಯಾಕೆ ಕರ್ಮಯೋಗ ಹೊಂದಲ್ಲ ಅಂತ ಇದ್ದಾನೆ. ಅಂದ್ರೆ ಆತ್ಮಜ್ಞಾನ ಪಡ್ಕೋಬೇಕು ಅಂತ ಹೊರಟವನಿಗೆ, ಆತ್ಮಜ್ಞಾನ ಬೇಕು ಅಂತ ಹೊರಟಂತವನಿಗೆ ಕರ್ಮಯೋಗ ಹೊಂದಲ್ವಾ? ಆತ್ಮಜ್ಞಾನ ಬೇಕು ಅಂತ ಹೊರಟು ಚಿತ್ತಶುದ್ಧಿ ಇನ್ನೂ ಬಂದಿಲ್ಲ ಅಂದ್ರೆ ಅವ್ನು ಕರ್ಮಯೋಗಕ್ಕೆ ಅಧಿಕಾರಿ. ಚಿತ್ತಶುದ್ಧಿ ಪಡ್ಕೊಂಡ್ಬಿಟ್ಟಿದ್ದಾನೆ, ಅವನು ಸಾಂಖ್ಯ ಯೋಗಕ್ಕೆ ಅಧಿಕಾರಿ. ಅದಕ್ಕೆ ಭಗವಂತ ಪೃಥಕ್ಕರಣ ಮಾಡಿದಾನೆ ಅಂತ ಅಷ್ಟೇ. ಅವನಿಗೆ ಇವಾಗ ಯಾರಿಗೋ ಚಿತ್ತಶುದ್ಧಿ ಆಗೋಗಿದೆ, ಸರಿಸಾಶ್ರಮ ಬೇಡ ಅವನಿಗೆ. ಒಳ್ಳೆ ಆಶ್ರಮ ವಿಚಾರ ಸಪರೇಟ್ ಆಗಿ ತಗೊಳ್ಳೋಣ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಚಿತ್ತಶುದ್ಧಿ ಹೊಂದಿದ್ದಾನೆ, ವಿವೇಕ ವಿಚಾರ ಮಾಡೋದಕ್ಕೆ ಇದಾಗಿದ್ದಾನೆ, ಫುಲ್ ಟೈಮ್ ಡೆಡಿಕೇಟ್ ಆಗಿದ್ದಾನೆ, ಅವನು ಕರ್ಮಯೋಗ ಬೇಕಾ ಬೇಡವಾ? ಅಷ್ಟೇ ಚರ್ಚೆ, ಅಷ್ಟೇ ಚರ್ಚೆ. ಇವಾಗ ಅದರಲ್ಲಿ ಫುಲ್ ಟೈಮ್ ಡೆಡಿಕೇಟ್ ಅದನ್ನ ಗೃಹಸ್ಥ ಅಂತ ಅನ್ನಕ್ ಆಗೋದೇ ಇಲ್ಲ, ಅವಾಗ ಸನ್ಯಾಸಿನೇ. ಅದು ಅರ್ಥಪ್ರಾಪ್ತ ಬೇರೆ, ಆಶ್ರಮ ವಿಚಾರ ಬೇರೆ. ಅರ್ಥಪ್ರಾಪ್ತ ಏನಾಗಿದೆ ಏನಾಗಿಲ್ಲ ಅದು ಬೇರೆ. ಚರ್ಚೆ ವಿಚಾರ ಇಷ್ಟೇ. ಇಲ್ಲಿ ಏನೋ ಚತುರ್ಥಾಶ್ರಮ ಸ್ವೀಕಾರ ಮಾಡ್ತಾನ ಮಾಡಲ್ವಾ ಆ ವಿಷಯನೇ ಇಲ್ಲ ಇಲ್ಲಿ. ಅಲ್ಲ, ಅವನಿಗೆ ಹೊಂದಲ್ಲ ಇವನಿಗೆ ಹೊಂದಲ್ಲ ಅಂತ ಆಜಾರಲ್ಲ. ಕರ್ಮಯೋಗ ಮಾಡ್ತಾ ಇರುವಂತಹ ಗೃಹಸ್ಥನು ಕರ್ಮಚ್ಛಿದ್ರ ಕಾಲದಲ್ಲಿ ಚಿತ್ತಶುದ್ಧಿ ಹೊಂದಿದ್ದರೆ ಕರ್ಮಯೋಗನು ಮಾಡ್ತಿರ್ತಾ ಇದ್ದಾನೆ ಟೈಮಲ್ಲಿ. ಅಲ್ಲ, ಜ್ಞಾನ ಪ್ರಯತ್ನ ಪಡ್ತಿರ್ತಾನೆ. ಯಾಕೆ ಅಷ್ಟೊಂದು ಜನ ತಗೋಲಿ, ತತ್ವ ಚಿಂತೆ ಪ್ರಾಬಬಿಲಿಟಿ ಕಮ್ಮಿ ಇರ್ಲಿ, ಅದು ಆ ಟೈಮಲ್ಲಿ ಮಾಡಿದ್ರೆ ಅದು ಜ್ಞಾನ ಆಗಲ್ವಾ ಅಂತ. ಸೂಕ್ಷ್ಮವಾದಿಪ್ಪ, ಬಹಳ ಬುದ್ಧಿವಂತಪ್ಪ, ಒಳ್ಳೆ ಸಂಸ್ಕಾರ ಇದೆ, ವೇದಾಂತ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತತ್ವಮಸಿ ವಾಕ್ಯ ಮಾಡಿದ್ದಾರೆ. ಕರ್ಮಾನುಷ್ಠಾನ ಮಾಡಿಬಿಟ್ಟು ಕೂತ್ಕೊಂಡ ಧ್ಯಾನಕ್ಕೆ, ಆತ್ಮವಿಚಾರ ಮಾಡ್ತೀನಿ ಕೂತ್ಕೊಂಡ. ಗುರುಗಳೇ, ಯಾಜ್ಞವಲ್ಕ್ಯರ ಹಾಗೆ ತಾನೆ ಗುರುಗಳೇ, ಗೃಹಸ್ಥರಾಗೆ ತಾನೆ ಅವ್ರು ಸನ್ಯಾಸ ಇಲ್ದೆ ಜ್ಞಾನಿಗಳಾಗಿದ್ದು. ಹೌದು. ಅವಾಗ ಅವ್ರು ಯೋಚನೆ ಮಾಡದೆ ಜ್ಞಾನದ ಆತ್ಮನ ಬಗ್ಗೆ ಹೆಂಗ್ ಆಗುತ್ತೆ ಚೆನ್ನಾಗಿರೋದು. ಅದೇ ಗುರುಗಳೇ, ನೀವು ಮೊದ್ಲು ಹೇಳ್ದಂಗೆ ಪ್ರಾಬಬಲಿ ಯಾರೋ ಬೆಳಿಗ್ಗೆ 2 ಅವರ್ ಓದ್ತಾನೆ, ಸಾಯಂಕಾಲ 2 ಅವರ್ ಓದ್ತಾನೆ, ಬೇರೆ ಟೈಮಲ್ಲಿ ಟಿವಿ ನೋಡ್ತಾನೆ, ಆಟ ಆಡಕ್ ಹೋಗ್ತಾನೆ, ಎಲ್ಲಾ ಮಾಡ್ತಾನೆ. ಅವ್ರ ಅಲ್ಲ, ಈಗ ಅವನ್ಗೆ ರ್ಯಾಂಕ್ ಬರಕ್ ಆಗಲ್ಲ ಅಂತ ಹೇಳ್ತೀರಾ? ಹಂಗೇನಿಲ್ಲಪ್ಪ.
ಯಾವ್ದೋ ಎಕ್ಸೆಪ್ಷನಲ್ ಕೇಸ್ ಇದೆ. ಆದ್ರೆ ನಾವು ಮಕ್ಳಿಗೆ ಹೇಳುವಾಗ ಏನ್ ಹೇಳ್ತೀವಿ ನೋಡ, ಯಾವಾಗ್ಲೂ ಓದು, ಟಿವಿ ನೋಡ್ಬೇಡ, ಆಟ ಆಡಕ್ ಹೋಗ್ಬೇಡ. ಅಲ್ಲ ಬುದ್ಧಿವಂತ ಆಗಿದೆ ಅವನು ಟಿವಿ ನೋಡಿದ್ರೆ ಹೆಂಗ್ ಬರ್ಬೋದು, ಆ ವಿಷಯ ಬೇರೆ. ಅಲ್ಲ ಬಟ್ ಪೇರೆಂಟ್ಸ್ ಹಂಗ ಹೇಳಲ್ಲ. ಆ ಯಾವ ಪೇರೆಂಟ್ಸ್ ನನ್ ಮಗ ನೀನ್ ಬುದ್ಧಿವಂತ ಎಲ್ಲ ಮಾಡ್ಕೊಂಡಿರೋ ಅಲ್ಲ ಟಿವಿ ನೋಡಿದ್ರೆ ಹೆಂಗ್ ಬರೋನು, ಟಿವಿ ನೋಡಿದ್ರೆ ಹೋಗಿದ್ದೀನಿ ಹೆಂಗ್ ಬರ್ತಿದ್ದ ಅಂತ ಹಂಗ್ ಮಾಡ್ತಾರೆ. ಹಂಗ ಅರ್ಥ ಮಾಡೋದು. ಟಿವಿ ನೋಡಿದ್ರೆ ಹೆಂಗ್ ಬರೋನು, ಟಿವಿ ನೋಡ್ದೇನೆ ಓದಿದ್ದೀನಿ ಹೆಂಗ್ ಬರ್ತಿದ್ದ. ಅದೇ ಈಗ ಅವ ಫಸ್ಟ್ ರ್ಯಾಂಕ್ ಬರ್ತಿದ್ದೆ ಅಂತಾರೆ. ಹಾಗ ಫಸ್ಟ್ ರ್ಯಾಂಕ್ ಬರ್ತಿದ್ದಲ್ಲ ಹಾಗೆ. ಜ್ಞಾನಯೋಗಿನ ಸಾಂಖ್ಯಾರಾಮ್ ಎಂಬ ವಾಕ್ಯದಿಂದ ಸಾಂಖ್ಯರಾಗಿರ್ತಕ್ಕಂತಹ ಆತ್ಮತತ್ವವನ್ನು ಕಂಡುಕೊಂಡವರಿಗೆ ವಿಜ್ಞಾನಿಯು ಮಾಡುವಂತಹ ಕರ್ಮಯೋಗ ನಿಷ್ಠೆಗಿಂತ ಬೇರೆಯಾದ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅನ್ನುವಂತಹ ಜ್ಞಾನಯೋಗ ನಿಷ್ಠೆ ಇದೆಯಲ್ಲ, ಅದನ್ನ ಆ ಕರ್ಮಯೋಗಕ್ಕಿಂತ ಬೇರ್ಪಡಿಸಿರೋದ್ರಿಂದ ಅವನು ಆತ್ಮಜ್ಞಾನಿ ಕೃತಕೃತ್ಯನಾಗಿರೋದ್ರಿಂದ ಅವನಿಗೆ ಬೇರೆ ಪ್ರಯೋಜನವೇ ಇಲ್ಲವಾದ್ರಿಂದ ಅವನಿಗೆ ತಸ್ಯ ಕಾರ್ಯ ನವಿದ್ಯತೆ ಅಂತ ಭಗವಂತ 3ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾನೆ. ಅವನಿಗೆ ಏನು ಕರ್ತವ್ಯ ಇಲ್ಲ, ಜ್ಞಾನ ಆಗ್ಬಿಟ್ಟು ಅವನು ಕೃತಕೃತ್ಯನಾಗ್ಬಿಡ್ತಾನೆ ಅಂತ. ಕರ್ಮಣ ಮನಾರಂಭ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ನೋಗದ ಇತ್ಯಾದಿನಾಚ. ಆತ್ಮಜ್ಞಾನಾಂಗತ್ವೇನ ಕರ್ಮಯೋಗಸ್ಯ ವಿಧಾನಾತ್ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಇತ್ಯನೇನ ಉತ್ಪನ್ನ ಸಮ್ಯಕ್ ದೇಶನಸ್ಯ ಕರ್ಮಯೋಗ ಅಭಾವವಶನಾತ್ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಇತಿ ಚ ಶರೀರಸ್ಥಿತಿ ಕಾರಣಾತಿರಿಕ್ತಸ್ಯ ಕರ್ಮಣೋ ನಿವಾರಣಾತ್ ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತೋ ಮನ್ಯತೆ ತತ್ವವಿದೋ ಇತ್ಯನೇನ ಚ. ಶರೀರಸ್ಥಿತಿ ಮಾತ್ರ ಪ್ರಯುಕ್ತೇಷ್ವಪಿ ದರ್ಶನ ಶ್ರವಣಾದಿ ಕರ್ಮಸು ಆತ್ಮಯಾಥಾತ್ಮವಿದಃ ನಾಹಂ ಕರೋಮಿ ಇತಿ ಪ್ರತ್ಯಯಸ್ಯ ಸಮಾಹಿತ ಚೇತಸ್ಥಯಾ ಸದಾ ಕರ್ತವ್ಯತ್ವೋಪದೇಶ. ಯಾಕಪ್ಪ ಮಾರ್ಮಾರದ ವಾಕ್ಯ ಬರೀತಾರೆ ಭಾಷೆಗಾರ, ಸಣ್ಣ ಸಣ್ಣ ವಾಕ್ಯ ಬರೆಯೋಕೆ ಬರಲ್ಲ ಅವರಿಗೆ. ಏನಪ್ಪ ನೋಡಯ್ಯ, ಕರ್ಮವನ್ನು ಆರಂಭ ಮಾಡದೆ ಹೋದ್ರೆ ನಿಷ್ಕರ್ಮ ದಕ್ಕಲ್ಲ. ಯಾರಿಗೆ ಚಿತ್ತಶುದ್ಧಿ ಆಗಿಲ್ಲ ಅವನಿಗೆ ಸನ್ಯಾಸ ಪಡ್ಕೊಳ್ಳೋಕೆ ತುಂಬಾ ಕಷ್ಟ. ಅಯೋಗ್ಯತಃ ಕರ್ಮಯೋಗ ಮಾಡದೆ ಇದ್ದವನಿಗೆ ಸನ್ಯಾಸ ದಕ್ಕೋದಿಲ್ಲ ಅಂತ ಈ ರೀತಿಯಾದ ವಾಕ್ಯಗಳಿಂದ ಆತ್ಮಜ್ಞಾನಕ್ಕೆ ಅಂಗವಾಗಿ ಕರ್ಮಯೋಗವನ್ನು ವಿಧಾನ ಮಾಡಿದ್ದಾನೆ. ಆತ್ಮಜ್ಞಾನವೇ ಬೇಕು ಅಂತಿದ್ರೆ, ಆತ್ಮಜ್ಞಾನ ಬೇಕಾದ್ರೆ ಕರ್ಮಯೋಗವನ್ನು ಚೆನ್ನಾಗಿ ಮಾಡಿದ್ರೆ ಆತ್ಮಜ್ಞಾನಕ್ಕೆ ಯೋಗ್ಯತೆ ಬರುತ್ತೆ ಅಂತ ಹೇಳೋದ್ರಿಂದ ಯೋಗಾರೂಢನಾದವನಾದರೆ ಅವನಿಗೇನೆಯೇ ಶಮಾನ ಸನ್ಯಾಸ ಅದು ಕಾರಣವಾಗುತ್ತೆ ಅಂತ ಹೇಳೋದ್ರ ಮೂಲಕವಾಗಿ ಸಮ್ಯಕ್ ದರ್ಶನ ಪಡ್ಕೊಂಡಂಥವನಿಗೆ ಕರ್ಮಯೋಗವೂ ಇಲ್ಲ ಎಂಬುದಾಗಿ ವಾಕ್ಯವಿರುವುದರಿಂದ, ಎಲ್ಲೇ ಶಾರೀರಂ ಕೇವಲ ಕರ್ಮ, ಬರೀ ಶರೀರವಾದ ಪ್ರಯೋಜನವಾದ ಕರ್ಮವನ್ನು ಮಾಡುತ್ತಿದ್ದರೆ ಅವನಿಗೆ ಯಾವ ಪಾಪವೂ ಬರುವುದಿಲ್ಲ ಅಂತ ಹೇಳಿ ಶರೀರ ಸ್ಥಿತಿಗೆ, ಶರೀರ ಇದ್ಕೊಂಡಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಹೆಚ್ಚದಾಗಿರ್ತಕ್ಕಂಥ ಕರ್ಮವನ್ನು ಅವನಿಗೆ ತೆಗೆದುಹಾಕ್ಬಿಟ್ಟಿದೆ, ಬಿಡಿಸ್ಬಿಟ್ಟಿದೆ, ನಿವಾರಣೆ ಮಾಡಿದೆ. ಶರೀರ ಬದುಕೊಂಡಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಮ ಅಂದ್ರೆ ಅಶನ ಮೋಚನ 2 ಮಾಡ್ತಿರ್ತಾನೆ ಹೊರತು ಬೇಕು ಏನು ಕರ್ಮ ಮಾಡ್ತಿರಲ್ಲ. ಅದನ್ನು ನಮ್ಮ ಕಡೆಯಿಂದ ಮಾಡ್ತಿರ್ತಾನೆ ಅಂತ ಹೇಳೋದು, ಅವನ ಕಡೆಯಿಂದ ಅದು ಮಾಡ್ತಿಲ್ಲ. ಜ್ಞಾನಿ ಕಡೆಯಿಂದ ಅಶನ ಮೋಚನವೂ ಇಲ್ಲ. ಅವನು ನಾನು ಏನನ್ನೂ ಮಾಡುತ್ತಿರಲಿಲ್ಲ ಎಂಬುದಾಗಿ ಜ್ಞಾನಿಯಾದವನು ಆ ರೀತಿ ತಿಳಿದವನಾಗಿರುತ್ತಾನೆ ಎಂಬುದಾದ ವಾಕ್ಯದಿಂದ ಶರೀರ ಸ್ಥಿತಿ ಮಾತ್ರ ಪ್ರಯುಕ್ತವಾಗಿರುವ ಕರ್ಮಗಳು ಯಾವುದೋ ದರ್ಶನ ಶ್ರವಣ ಇತ್ಯಾದಿ ಕರ್ಮದಲ್ಲೂ ಆತ್ಮಜ್ಞಾನಿಯಾದವನು ನಾನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಈ ಪ್ರತ್ಯವನ್ನ ಅವನು ಸಮಾಹಿತ ಚೇತಸ್ಸಿಯ ಸಮಾಧಾನದ ಮನಸ್ಸಿನಿಂದ ಅವನು ಯಾವಾಗಲೂ ಮಾಡ್ತಾನೇ ಇರಬೇಕು. ವಿಧಿ ಕರ್ತವ್ಯತ್ವ ಅಂತ ಇದ್ದಾರೆ, ಮಾಡ್ತಾ ಇರ್ತಾನೆ. ಸಾಧಕರಾಗಿದ್ದೇ ಮಾಡ್ತಾ ಇರ್ಬೇಕು, ಜ್ಞಾನಿಯಾಗಿದ್ದೇ ಮಾಡ್ತಾ ಇರ್ತಾರೆ ಅಷ್ಟೇ. ವಿವಿಧ ಸನ್ಯಾಸಿಯಾಗಿದ್ದರೆ ಮಾಡ್ತಾ ಇರ್ಬೇಕು. ದೇವಕಿಂಚಕ್ಕರು ಯುಕ್ತ ಪ್ರಶಂಸನ ಇತ್ಯಾದಿಗಳಲ್ಲಿ ಯಾವಾಗ ಸಮಾಧಾನಗೊಂಡ ಮನಸ್ಕನಾದವನಾಗಿ ದರ್ಶನ ಶ್ರವಣಾದಿ ವ್ಯಾಪಾರದಲ್ಲೂ ತೊಡಗದೆ
ಶಾಂತರಾಜನಾಗಿದ್ದು ಆತ್ಮಚಿಂತನೆಯನ್ನೇ ಮಾಡ್ತಾ ಇರಬೇಕು ಅಂತ ಉಪದೇಶ ಮಾಡ್ತಾ ಇರೋದ್ರಿಂದ ಅವನಿಗೆ ಕರ್ಮಯೋಗ ಬಂದಿದೆ ನಾಗರಾಜ. ಗುರುಗಳೇ, ಇಲ್ಲಿ ವಿವಿಧಿಷಾ ಸನ್ಯಾಸಕ್ಕೂ ಪೂರ್ಣವಾಗಿ ತನ್ನನ್ನು ತಾನು ಜ್ಞಾನಕ್ಕೋಸ್ಕರ ಅರ್ಪಿಸ್ಕೊಂಡಂತ ಸನ್ಯಾಸಿನು ಬೈಫರ್ಕೇಟ್ ಮಾಡೋದು ಹೇಗೆ? ಹೊರಗಡೆಯಿಂದ ಮಾಡಕ್ಕಾಗಲ್ಲ. ಅಲ್ಲ ಸರಿ, ಈಗ ಯಾವುದೇ ಸನ್ಯಾಸಿಗಳನ್ನ ನೋಡಿದ್ರು ಕೂಡ ಅವರು ವಿವಿಧಿಷಾ ಸನ್ಯಾಸಿಗಳ ಹಾಗೆ ಇದಾರಿಗೆ ಹೊರತು ಹೌದು, ಡೆಡಿಕೇಟೆಡ್ ಆಗಿ ಜ್ಞಾನಕ್ಕೋಸ್ಕರನೇ ತಪಸ್ ಮಾಡಿದಂತ ಸನ್ಯಾಸಿಗಳು ಕಾಣಿಸೋಲ್ಲ. ಅದು ಕಾಣಿಸಲ್ಲ ಅಂದ್ರೆ ಹೊರಗಡೆಯಿಂದ ಕಾಣ್ತಾರೆ ಅಂತಲ್ಲ, ಅವ್ರು ಇರೋ ರೀತಿ ನೋಡಿದ್ರೆ ಕರ್ಮ ಭಾಗವನ್ನೇ ಹೆಚ್ಚಾಗಿ ಇಟ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಹಾಕೊಂಡ್ರೆ ಅವರು ಮಠಾಧೀಶರು ಇನ್ಯಾವುದೋ ಅದಲ್ಲ, ಮಠಾಧೀಶರ ವಿಷಯ ಅಲ್ಲ ಗುರುಗಳೇ. ಈಗ ನಾವು ಹಾಗೆ ಹೇಳಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಚಿನ್ಮಯ ಮಿಷನ್ ನಲ್ಲಿ ಇರೋ ಸನ್ಯಾಸಿಗಳೆಲ್ಲ ಅವರೆಲ್ಲ ವಿವಿಧಿಷಾ ಸನ್ಯಾಸಿಗಳ ರೆಗ್ಯುಲರ್ ಸನ್ಯಾಸಿಗಳ ಅಲ್ಲ. ಅವ್ರನ್ನ ನೋಡ್ಕೋಬೇಕು, ಪರೀಕ್ಷೆ ಮಾಡ್ಕೋಬೇಕು. ಅಲ್ಲ, ಕರೆಕ್ಟ್ ಗುರುಗಳೇ. ಹೊರಗಡೆ ಲೋಕದಲ್ಲಿ ಹೇಗ್ ಕಾಣುತ್ತೆ, ಈಗ ಅವರೇ ಲೋಕಕ್ಕೆ ಒಂದು ಎಕ್ಸಾಂಪಲ್. ಅವರು ವಿವಿಧಿಷಾ ಸನ್ಯಾಸಿಗಳೇ ಅಥವಾ ಜ್ಞಾನ ಸನ್ಯಾಸಿಗಳೇ, ಆತ್ಮವಿಧ ಆಗುವಂತ ಸನ್ಯಾಸಿಗಳೇ. ಸರ್, ನೀವು ವಿವಿಧಿಷಾ ಸನ್ಯಾಸಿ ಅಂದ್ರೆ ಏನಂತ ಅನ್ಕೊಂಡಿದೀರಾ ಸರ್? ಅನ್ಕೊಂಡಿರೋದು ಅಂದ್ರೆ ಬೈ ಚಾನಲ್ ಹೋಗ್ತಾ ಇರೋರು ಅಂತ. ಎರಡನ್ನು ಪ್ಯಾರಲಲ್ ಆಗಿ ತಗೊಂಡು ಸ್ವಲ್ಪ ಮಟ್ಟಿಗೆ ಚಿತ್ತಶುದ್ಧಿ ಮಾಡ್ಕೊಂಡು, ಚಿತ್ತಶುದ್ಧಿನೂ ಜೊತೆಯಲ್ಲಿ ಆಗಿಟ್ಕೊಂಡು ಜ್ಞಾನವನ್ನ ವಿಮರ್ಶೆ ಮಾಡೋರು. ಪಾರ್ಟ್ ಟೈಮ್ ಅಂತ ಇಟ್ಕೊಳ್ಳಿ ಎರಡಕ್ಕೂ. ಇಲ್ಲ ಸರ್, ವಿವಿಧಿಷಾ ಸನ್ಯಾಸಿ ಅಂದ್ರೆ ಚಿತ್ತಶುದ್ಧಿ ಆಗಿ ಜ್ಞಾನಕ್ಕೋಸ್ಕರನೇ ಫುಲ್ ಟೈಮ್ ಡೆಡಿಕೇಟ್ ಆಗಿರೋರನ್ನೇ ವಿವಿಧಿಷಾ ಸನ್ಯಾಸಿ ಅನ್ನೋದು. ಅಲ್ಲ, ಇವರು ಸನ್ಯಾಸಿಗಳು ಹೊರಗಡೆ ಅವರ ಇದಕ್ಕೆ ನೋಡಿದ್ರೆ ಅವರು ಫುಲ್ ಟೈಮ್ ವಿವಿಧಿಷಾ ಸನ್ಯಾಸಿಗಳೇ ಆಗಿದ್ದಾರೆ ಅವರು. ಅಲ್ಲ, ವಿವಿಧಿಷಾ ಸನ್ಯಾಸಿ ಡೆಫಿನಿಷನ್ ಚಿತ್ತಶುದ್ಧಿ ಆಗಿರೋರು, ಕರ್ಮ ಇನ್ ಬೇಡ ಅಂತ ಕರ್ಮದ ಹಂಗಿಲ್ದೇನೆ ಆತ್ಮಚಿಂತನೆನೇ ಸದಾ ಮಾಡ್ತೀನಿ ಅಂತ ಸನ್ಯಾಸ ಸ್ವೀಕಾರ ಮಾಡಿರೋನನ್ನೇ ವಿವಿಧಿಷಾ ಸನ್ಯಾಸಿ ಅನ್ನೋದು. ನೀವು ಹೇಳಿದಂಗೆ ಹಾಗಿದಾರ ಇಲ್ವಾ ಅನ್ನೋದು ನಿಮ್ ಪ್ರಶ್ನೆ. ಅದ್ ಹೇಗೆ ಇದು ಮಾಡಿ ನಾವು ಅವ್ರ ಹತ್ರ ಶಿಷ್ಯತ್ವ ಅಥವಾ ಸೇವೆಗೋಸ್ಕರ ಹೋಗಕ್ ಅನುಕೂಲ ಆಗೋದು? ಅದು ಅವ್ರವ್ರು ಬಿಟ್ಟಿದ್ದು ಹೇಳಕ್ಕಾಗಲ್ಲ. ಅವ್ರವ್ರಿಗೆ ಬಿಟ್ರೆ ಶಿಷ್ಯ ಅವ್ರ ಹತ್ರ ಹೊಟ್ಟೋಗ್ತಾನಲ್ಲ ಗುರುಗಳೇ. ಹೋಗ್ತಾರೆ. ಅದು ಅವ್ರು ನಿಜವಾಗಿ ಅಂಥವ್ರು ಅಂದ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ ಹೌದು ಅಲ್ವ ಅಂತ. ಅಂಥವರೇ ಆಗಿದ್ರೆ ಪ್ರಯೋಜನ ಆಗುತ್ತೆ, ಆಗದೆ ಹೋದ್ರೆ ಪ್ರಯೋಜನ ಆಗಲ್ಲ. ಹೊರಗಡೆ ಜಡ್ಜ್ ಮಾಡಕ್ಕಾಗಲ್ಲ ಇದನ್ನ. ಕರೆಕ್ಟ್ ಗುರುಗಳೇ, ಹೊರಗಡೆಯಿಂದ ಆಗೋಲ್ಲ ಅಂತಿದೆ. ಒಳಗಡೆಯಿಂದ ನೋಡಿ ತಿಳ್ಕೊಂಡು ಅವ್ನು ಬಿಟ್ಟು ಭ್ರಷ್ಟ ಅಂತ ಅನ್ನುವಂತ ಸ್ಥಿತಿಗೂ ಬರುತ್ತೆ. ಅವರು ಒಟ್ಟಿನಲ್ಲಿ ಶಿಷ್ಯತ್ವ ಮಾಡಿಕೊಂಡು ಆತ್ಮಜ್ಞಾನವನ್ನ ಗುರುಮುಖೇಣಾನೇ ಪಡೆಯಬೇಕು ಅನ್ನುವಾಗ ನಿಷ್ಕರ್ಷಿಯಾಗಿ ಆತ್ಮವಿದಹನ ಹತ್ರ ಹೋಗೋದು ಹೇಗೆ? ಗೊತ್ತಾಗಲ್ಲ. ಅದು ಜ್ಞಾನಿ ಯಾರು ಗೊತ್ತಾಗಲ್ಲ. ಅಷ್ಟೇ. ಪುಣ್ಯ ಫಲ ಇದ್ರೆ ಮಹಾತ್ಮನೇ ಸಿಗ್ತಾನೆ. ಇಲ್ಲದೆ ಹೋದ್ರೆ ಯಾರನ್ನೋ ಗುರು ನಡ್ಕೊಂಡು ಅನುಸರಣೆ ಮಾಡ್ತಾ ಇರ್ತಾನೆ. ತತ್ವಜ್ಞಾನಿಯೇ ಹೌದು ಇವರು ಅನ್ನೋದು ಏನ್ ಮಾಡ್ದಂಗೆ ಹೊರಗಡೆ ವೆರಿಫೈ ಮಾಡಕ್ ಆಗೋದೇ ಇಲ್ಲ. ಜೊತೆಯಲ್ಲಿಯೇ ಇದ್ದವರು ಅವರು ಗುರುತಿಸ್ಕೋಬಹುದು ಅಷ್ಟೇ. ಸುಮ್ಮನೆ ಬಾಹ್ಯ ಭೌತಿಕ ದೃಷ್ಟಿಯಿಂದ ನೋಡಿದಾಗ ಇವ್ರು ತತ್ವಜ್ಞಾನಿಗಳೇ ಹೌದೇ ಅಲ್ಲವೇ ಅಂತ ಹೇಳಕ್ ಆಗೋದೇ ಇಲ್ಲ. ತೀರ್ಮಾನ ಮಾಡಕ್ ಆಗಲ್ಲ ಅದನ್ನ. ಎಲ್ಲರೂ ದೋಷವನ್ನು ಇಂಡಿಯಾ ತೋರಿಸ್ಬಿಡುತ್ತೆ. ಅಲ್ಲ, ವಿವಿಧಿಷಾ ಸನ್ಯಾಸಿ ಅಂದ್ರೆ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಿರೋ ಸನ್ಯಾಸಿ. ಅದಿಲ್ದೆ ಬೇರೆ ಸನ್ಯಾಸಿ ಅನ್ನೋದು ಇಲ್ವೇ ಇಲ್ಲ. ಸನ್ಯಾಸ ಅಂದ್ರೇನೆ ವಿವಿಧಿಷಾ ಸನ್ಯಾಸಿ. ಅವ್ರು ಮಾಡದೇ ಇದ್ರೆ ಅವ್ರ ದೋಷ ಅಷ್ಟೇ ಅಲ್ವಾ ಗುರುಗಳೇ? ಅದು ಹೌದೌದು, ಅವ್ರು ಆತ್ಮಚಿಂತನೆ ಮಾಡ್ತಿರ್ಬೇಕು. ಸುಮ್ನೆ ಆರ್ಡಿನರಿ ಸನ್ಯಾಸಿ ಅನ್ನೋದು ಇಲ್ವೇ ಇಲ್ಲ. ಅಲ್ಲ, ಇಲ್ಲೇ ಇದೆ ಶಾಸ್ತ್ರದಲ್ಲೇ. ಅವ್ರು ನಾಗರಾಜ್ ಕೇಳ್ತಿರೋದು ಗುರು ಹತ್ರ ಹೋಗ್ಬೇಕು, ಆತ್ಮಜ್ಞಾನಿ ಆದವನ ಹತ್ರ ಹೋಗ್ಬೇಕು ಅಂತಿದ್ಯಲ್ಲ ವಿವಿಧಿಷಾ ಸನ್ಯಾಸಿ. ಅದ್ ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಕೇಳ್ತಾ ಇದ್ದಾರೆ? ಅದು ಅವ್ರೊಂದ್ ಹೇಳಿದ್ರಲ್ಲ, ಒಂದು ಗುರುಗಳ ಹತ್ರ ಹೋಗ್ತಿವಿ, ಅವ್ರು ಸರಿ ಇಲ್ಲ ಅಂತ ಗೊತ್ತಾಗಿ ಬಿಟ್ಟು ಬಂದ್ರೆ ಕರ್ಮಭ್ರಷ್ಟ ಅವಾಗ ಆಗಲ್ಲ. ಬೇರೆ ಗುರು ಹುಡ್ಕೋಬಹುದು, ಅಲ್ಲಿ ಕರ್ಮಭ್ರಷ್ಟತೆ ಬರೋದೇ ಇಲ್ಲ. ಖಂಡಿತ ಬರಲ್ಲ. ಅಷ್ಟೇ. ಸರಿಯಾಗಿದ್ದಾರೆ ಇಲ್ಲ ಮುಂಚೆ ಹೆಂಗ್ ಗೊತ್ತಾಗತ್ತೆ ಕೇಳ್ತಾ ಇದ್ದಾರೆ. ಮುಂಚೆ ಗೊತ್ತಾಗೋದೇ ಇಲ್ಲ, ಎಲ್ಲಿ ಗೊತ್ತಾಗತ್ತೆ? ಅದು ಕೇಳ್ತಿದ್ದಾರೆ, ಮುಂಚೆ ಹೆಂಗ್ ಗೊತ್ತಾಗತ್ತೆ? ಮುಂಚೆ ಗೊತ್ತಾಗಲ್ಲ. ನಮ್ಮ ಪೂರ್ವ ಪುಣ್ಯದ ಇದರಿಂದ ಇಲ್ಲ ಪೂರ್ವ ಪುಣ್ಯ ಅದೆಲ್ಲ ಇಟ್ಕೊಂಡ್ರು ಮೇಡಮ್. ನಾನು ಹೇಳ್ತಾ ಇರೋದು ಟೈಮ್ ವೇಸ್ಟ್ ಆಗುತ್ತೆ. ಈಗ ನನ್ನಂತವನು ಹೋಗ್ಬೇಕು ಅಂತ ಇಟ್ಕೊಳ್ಳಿ, ನನಗೆ ಈಗಾಗಲೇ ಟೈಮ್ ವೇಸ್ಟ್ ಆಗೋಗಿದೆ 75. ಇನ್ನು ಇಳಿದಿರೋ 5 ವರ್ಷದಲ್ಲಿ ಆಗ್ಲೇಬೇಕು ಆತ್ಮವಿದಹ.
ಅಂತ ಕೇಸಲ್ಲಿ 2 ವರ್ಷ ಇಲ್ಲಿ ಹೋಯ್ತು, 2.5 ವರ್ಷ ಅಲ್ಲಿ ಹೋಯ್ತು ಅಂದ್ರೆ ಅಲ್ಲ, ಆ ಕೇಸ್ ತಗೊಳ್ತಾ ಇದ್ದೀನಿ. ನನ್ಗೆ ಅದು ಕರೆಕ್ಟ್. ಅದು ಉಳಿದಿದ್ದೆಲ್ಲ ಮಾಡ್ಕೊಳ್ಳಿಕ್ಕೆ ಅನುಕೂಲ. ನಿಮ್ ಪ್ರಶ್ನೆ ಅದೆಲ್ಲ ಅದೇನೆ, ನಿಮ್ಮ 5 ವರ್ಷದಲ್ಲಿ ನಿಮ್ಗೆ ಮುಕ್ತಿ ಸಿಗೋದು ಯೋಗ ಇದ್ರೆ ಪರಮಾತ್ಮ ಅದಕ್ಕೆ ಸೂಕ್ತವಾದ ಗುರುಗಳನ್ನ ನಿಮ್ಗೆ ಒದಗಿಸ್ತಾನೆ. ನನ್ನ ಪೂರ್ವ ಕರ್ಮದ ಪುಣ್ಯ ಅಷ್ಟಿಲ್ಲ ಅಂದ್ರೆ ಮುಂದಿನ ಜನ್ಮ ಕಟ್ಟಿಟ್ಟಿದ್ದು ಅಂತ ಇಂಥ ಗುರುಗಳನ್ನ ನೀವ್ ಹೇಳಿದ್ರಲ್ಲ ಅಂತವ್ರನ್ನ ಕೊಡ್ತಾನೆ. ಅದ್ರಿಂದ ಅದು ನನ್ ಕರ್ಮ. ಈಗ ನಮಗ್ ಕೊಟ್ಟಿದ್ದಾರೆ ನಮಗ್ ಕೊಟ್ಟಿದ್ದಾರೆ, ನಾವು ಕೃತಕೃತ್ಯರು, ಖಂಡಿತವಾಗ್ಲೂ ಆ ಮಾತು ಹೇಳ್ತಾ ಇದ್ದೀನಿ. ಆದ್ರೆ ಲೌಕಿಕವಾದಂತ ಒಬ್ಬ ಪ್ರಜೆ ಅವನು ಯಾವ ರೀತಿ ಆತ್ಮವಿದಹನ್ನ ಪತ್ತೆ ಮಾಡ್ಕೊಂಡು ಅವ್ರ ಹತ್ರ ಶಿಷ್ಯತ್ವಕ್ಕೆ ಹೋಗೋದು ಅನ್ನೋದು ಕ್ವಶನ್. ನಮ್ಮ ಕಿರಣ್ ಅವರು ಹೇಳಿದಾಗೆ ಇದು ಇಂಟೆಲೆಕ್ಚುಯಲ್ ಡಿಸ್ಕಷನ್. ಹೇಗೆ ಅವರನ್ನ ಹೋಗಿ ಅವರ ಆಶ್ರಯ ಪಡೆಯುವುದು ಅಂತ. ಆಶ್ರಯ ಅಂದ್ರೆ ಎಲ್ಲ ಜ್ಞಾನದ ಆಶ್ರಯವನ್ನು ಪಡೆಯುವಂತ. ನಾನು ಹೇಳ್ತೀನಿ ಕೇಳಿ, ನೀವು ತೀವ್ರವಾದ ತಹತಹತೆ ಇದ್ರೆ ಆತ್ಮಜ್ಞಾನ ಆಗ್ಲೇಬೇಕು ಅಂತ, ಅವಾಗ ಅಂತ ಗುರು ಸಿಕ್ಕೇ ಸಿಗ್ತಾರೆ ನಿಮ್ಗೆ. ಅದನ್ನ ನಾನು ಹೇಳಿದ್ದೆ. ನಿಮ್ಮಲ್ಲಿ ಇಂಟೆನ್ಷನ್ ಎಷ್ಟು ಆಳವಾಗಿದೆ ಅನ್ನೋದು ತಿಳಿಸ್ಕೊಂಡು ಭಗವಂತ ಅಂತ ಗುರುವಿನ ಕೊಟ್ಟೇ ಕೊಡ್ತಾನೆ. ಅನುಭವಿಯಾದ ಗುರು ಕೊಟ್ಟು ನಿಮ್ಮ ಅಂಥ ಜೊತೆಲೇ ಸೇರಿಸಿ ನಿಮಗೆ ಮುಕ್ತರನ್ನಾಗಿ ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಇಂಟೆನ್ಷನ್ ಇದೆ, ಬೇಕೇ ಬೇಕು ತಹತಹತೆ ಎಷ್ಟಿದೆ ಅನ್ನೋದ್ ಮೇಲೆ ಯಾವ ಗುರು ಸಿಗ್ತಾರೆ ಅಂತ ನೋಡೋಣ. ಇವರು ಜೊತೆಲೂ ಇದ್ರು ಆಯ್ತು ಅಂತ ಹಾಗೆ ಅಂತ ಗುರುಗಳನ್ನೇ ಕೊಡ್ತಾರೆ. ಯಾದೃಶ ಯಕ್ಕೆ ತಾದೃಶ ಬನ್ನಿ. ಅದೇನು ಒಂಥರ ಲಾಟ್ಸ್ ಆಗೋಯ್ತಲ್ಲ ಗುರುಗಳೇ, ಲಾಟ್ಸ್ ಆಯ್ತು. ಅವರ ಅದೃಷ್ಟದ ವಿಷಯ ಆಯ್ತು. ಜಾಸ್ತಿ ಇದೆ, ಭಗವಂತ ಗುರುವಾಗಿ ಬಂದ್ಬಿಡ್ತಾನೆ, ಗುರುವಾಗಿ ಬಂದ್ಬಿಟ್ಟು ಉಪದೇಶ ಮಾಡಿ ಹೋಗ್ಬಿಡ್ತಾನೆ ಅಷ್ಟೇ. ಪರಮಾತ್ಮ ಬೇರೆ, ನಾವು ಬೇರೆ ಅಲ್ಲದೆ ಇರೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನ್ ತೀವ್ರತೆ ಅಥವಾ ಎಷ್ಟು ನಿಜವಾದ ಸತ್ಯತೆ ಇದೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಹೌದು, ಅದಕ್ಕೆ ಸೂಕ್ತವಾಗಿ ಒದಗಿ ಬರ್ತಾನೆ. ಕರೆಕ್ಟ್, ಹೌದು. ಆತ್ಮವಿದ ಸಮ್ಯಕ್ ದರ್ಶನ ವಿರುದ್ಧೋ ಮಿಥ್ಯಾ ಜ್ಞಾನ ಹೇತುಕ ಕರ್ಮಯೋಗ. ಸ್ವಪ್ನೇಪಿ ನ ಸಂಭಾವಯಿತುಂ ಶಕ್ಯತೆ ಯಸ್ಮಾತ್ ತಸ್ಮಾತ್ ಆತ್ಮವಿತ್ಕರ್ತಕಯೋರೇವ ಅನಾತ್ಮವಿತ್ಕರ್ತಕಯೋರೇವ ಸನ್ಯಾಸ ಕರ್ಮಯೋಗಯೋಃ ವಿಶೇಷಕರತ್ವವಚನಂ ತದೀಯಾಚ ಕರ್ಮ ಸನ್ಯಾಸಾತ್ ಪೂರ್ವೋಕ್ತ ಆತ್ಮವಿತ್ಕರ್ತಕ ಸರ್ವಕರ್ಮ ಸನ್ಯಾಸ ವಿಲಕ್ಷಣಾತ್ ಸತ್ಯೇವ ಕರ್ತೃತ್ವ ವಿಜ್ಞಾನ ಕರ್ಮೇಕ ದೇಶ ವಿಷಯಾತ್ ಯಮನಿಯಮಾದಿ ಸಹಿತತ್ವೇನ ಚ ದುರನುಷ್ಠೇಯತ್ವಾತ್ ಸುಕರ್ತವೇನ ಚ ಕರ್ಮಯೋಗಸ್ಯ ವಿಶಿಷ್ಟತ್ವಾಭಿಧಾನಂ ಇತ್ಯೇವಂ ಪ್ರತಿವಚನವಾಕ್ಯಾಸ್ಯ ನಿರೂಪಣೇನಾಪಿ ಪೂರ್ವೋಕ್ತ ಪಕ್ಷುರಭಿಪ್ರಾಯಃ ನಿಶ್ಚೀಯತೆ ಇತಿ ಸ್ಥಿತಂ. ಆತ್ಮಜ್ಞಾನಿಯಾದವನಿಗೆ ಸಮ್ಯಕ್ ದರ್ಶನಕ್ಕೆ ವಿರುದ್ಧವಾದ ಮಿಥ್ಯಾಜ್ಞಾನವನ್ನೇ ಕಾರಣವಾಗಿ ಇಟ್ಕೊಂಡ ಕರ್ಮಯೋಗ ಅನ್ನೋದು ಸ್ವಪ್ನದಲ್ಲೂ ಅವನು ಹೊಂದಲ್ಲ ಆತ್ಮಜ್ಞಾನಿಯಾದವನಿಗೆ. ಯಾಕಂದ್ರೆ ಮಿಥ್ಯಾಜ್ಞಾನ ಇಟ್ಕೊಂಡೇ ನಡೆಯುವಂಥದ್ದು ಕರ್ಮಯೋಗ. ನಾನು ಕರ್ತು ಭೋಕ್ತು ಅಂತ ಅನ್ಕೊಂಡೇ ಕರ್ಮಯೋಗ ನಡೆಯುತ್ತೆ ಹೊರತು ಕರ್ಸುವಲ್ಲ ಭೋಕ್ತವಲ್ಲ ಅನ್ನೋ ಕರ್ಮಯೋಗ ಮಾಡೋಕ್ಕಾಗೋದೇ ಇಲ್ಲ. ಅಜ್ಞಾನಿ ಆದವನಿಗೆ ಕರ್ಮಯೋಗವೇ ಹೊರತು ಜ್ಞಾನಿ ಕರ್ಮಯೋಗ ಅಲ್ಲ. ಅಜ್ಞಾನಿಗೂ ಮಿಥ್ಯಾಜ್ಞಾನಿಗೂ ಪರಸ್ಪರ ವಿರೋಧ ತಾನೆ. ಹಾಗಾಗಿ ಸಮ್ಯಜ್ಞಾನಕ್ಕೆ ವಿರುದ್ಧವಾದ ಮಿಥ್ಯಾಜ್ಞಾನವನ್ನು ಕಾರಣವಾಗಿಟ್ಕೊಂಡಂಥ ಕರ್ಮಯೋಗ ಅನ್ನೋದು ಆತ್ಮಜ್ಞಾನಿಯಾದವನಿಗೆ ಸ್ವಪ್ನದಲ್ಲೂ ಹೊಂದುವುದಿಲ್ಲ ಅಂತ ಯಾವ ಕಾರಣದಿಂದ ತೀರ್ಮಾನವಾಗಿದೆಯೋ ಆದ್ರಿಂದ ಅಜ್ಞರೇ ಮಾಡುವಂಥದ್ದು ಕರ್ಮ ಸನ್ಯಾಸ ಕರ್ಮಯೋಗ ಅಂತ ಎರಡಿದೆ. ವಿದಿಶಾ ಸನ್ಯಾಸ, ಆ ಸನ್ಯಾಸ ಕರ್ಮಯೋಗ ಎರಡಕ್ಕೂ ನಿಶ್ಚೇಷಕರತ್ವ ಭಗವಂತ ಹೇಳ್ದ. ವಿದಿಶಾ ಸನ್ಯಾಸವೂ ನಿಶ್ಚೇಷಕರವೇ, ಕರ್ಮಯೋಗವೂ ನಿಶ್ಚೇಷಕರವೇ ಅಂತ ಹೇಳ್ಬಿಟ್ಟು ಅವನು ಮಾಡುವ ಕರ್ಮ ಸನ್ಯಾಸಕ್ಕಿಂತ ಅಂದ್ರೆ ಹಿಂದೆ ಹೇಳಿದ್ದಾದ ಆತ್ಮಜ್ಞಾನಿ ಮಾಡುವ ಸ್ವರೂಪ ಸನ್ಯಾಸಕ್ಕಿಂತ ಬೇರೆಯಾಗಿರೋ ಕರ್ಮ ಸನ್ಯಾಸ ಇದು. ಆತ್ಮಜ್ಞಾನಿ ಮಾಡುವ ಸ್ವರೂಪ ಸನ್ಯಾಸ ಬೇರೆ, ವಿದಿಶಾ ಸನ್ಯಾಸಿ ಮಾಡುವ ಸ್ವರೂಪ ಕರ್ಮ ಸನ್ಯಾಸ ಬೇರೆ. ಅದು ಜ್ಞಾನಿ ಮಾಡೋದು ವಿದ್ವತ್ ಸನ್ಯಾಸ, ಮುಮುಕ್ಷು ಮಾಡುವಂಥ ವಿವಿಧಿಷಾ ಸನ್ಯಾಸ. ಆ ವಿವಿಧಿಷಾ ಸನ್ಯಾಸ ಮತ್ತೆ ಕರ್ಮಯೋಗ ಎರಡೂ ಕೂಡ ನಿಶ್ಚೇಷಕರವಾದದ್ದೇ. ಆದರೆ ಅದನ್ನು ಮಾಡೋಕ್ಕೂ ಕರ್ತೃತ್ವ ಬುದ್ಧಿಯುಳ್ಳವಂತ ಒಬ್ಬ ಮನುಷ್ಯನೇ ಬೇಕು.
ವಿವಿಧ ಸನ್ಯಾಸ ಮಾಡುವುದಕ್ಕೂ ಕರ್ತೃತ್ವ ವಿಜ್ಞಾನ ಉದ್ಯಮನಾಗಿದ್ದು ಕರ್ಮೈಕ ದೇಶ ವಿಷಯದಿಂದ ಅವನು ಬಿಟ್ಟಿರ್ತಾನೆ. ಅಂದ್ರೆ ಅಗ್ನಿಹೋತ್ರಾದಿ ಕರ್ಮ ಮಾತ್ರ ಬಿಟ್ಟಿರ್ತಾನೆ. ಸನ್ಯಾಸಾಶ್ರಮದಲ್ಲಿ ಯಮನಿಯಮಾದಿಗಳನ್ನ ಕೂಡ್ಕೊಂಡು ಅನುಷ್ಠಾನ ಮಾಡೋದು ಉಂಟು ಅವನಿಗೆ. ಯಮನಿಯಮಾದಿಗಳನ್ನ ಪಾಲನೆ ಮಾಡ್ಬೇಕು. ಅದು ದುರನುಷ್ಠೇಯ, ತುಂಬಾ ಕಷ್ಟ. ಬೈದ್ರು, ಹೊಡೆದ್ರು, ಒಂದ್ರು, ಏನ್ ಮಾಡಿದ್ರು ವಿಕಾರ ಮಾಡ್ಕೋಬಾರ್ದು. ಯಮನಿಯಮಾದಿಗಳನ್ನ ಶೌಚ ನಿಯಮ, ಏಕಭಕ್ತಿ, ಒಂದೇ ಹೊತ್ತು ಊಟ ಮಾಡ್ಬೇಕು. ಶೌಚಾದಿಗಳಲ್ಲಿ ಗೃಹಸ್ಥರಿಗಿಂತ ದುಪ್ಪಟ್ಟು ಅವನು ಮಣ್ಣು ತಿಕ್ಕೋಬೇಕು ಕೈಗೆ ಕಾಲಿಗೆ. ಈ ರೀತಿ ಅವನ ಅನುಷ್ಠಾನವು ದುರನುಷ್ಠೇಯವಾದದ್ದಾದ್ದರಿಂದ ಕರ್ಮಯೋಗವು ಸುಲಭವಾಗಿ ಮಾಡುವುದಕ್ಕೆ ಬರುವಂಥದ್ದಾದ್ದರಿಂದ ಅದನ್ನು ವಿಶಿಷ್ಟ, ಅದು ಹೆಚ್ಚಿನದು, ಅದು ಶ್ರೇಷ್ಠ ಎಂಬುದಾಗಿ ಭಗವಂತ ಉತ್ಸಾಹ ಕೊಟ್ಟದ್ದನ್ನು ನೋಡಿದ್ರೆ ಆ ಪ್ರತಿವಚನ ವಾಕ್ಯಾಸ ಮಾಡೋದ್ರಿಂದಲೂ ಅರ್ಜುನ ಅಭಿಪ್ರಾಯ ಇದೆ ಅಂತ ಗೊತ್ತಾಗತ್ತೆ. ಅಂದ್ರೆ ವಿವಿಧ ಸನ್ಯಾಸ ಅದನ್ನು ಹೊಗಳ್ತೀಯ, ಮತ್ತೆ ಕರ್ಮಯೋಗವನ್ನು ಹೊಗಳ್ತೀಯ, ಯಾವ್ದು ಎರಡು ಶ್ರೇಷ್ಠ ಅದನ್ನ ನಮ್ಗೆ ಹೇಳೋ ಅಂತ ಕೇಳ್ತಾ ಇದ್ದಾನೆ. ವಿವಿಧ ಸನ್ಯಾಸ ಎಲ್ಲಿ ಹೋಗಿದ್ದಾನಪ್ಪ ಭಗವಂತ? ಸನ್ಯಾಸ ಕರ್ಮಯೋಗಕ್ಕೆ ನಿಷೇಧಕರಾವಭವ ಸನ್ಯಾಸ ಕರ್ಮಣಾಂಕಷ್ಟ ಬದಲಿಯೋಗ ಶಂಸಿಸಿ ಇದೆಯಲ್ಲ, ವಿವಿಧ ಸನ್ಯಾಸವನ್ನು ಹೊಗಳಿರ್ತೀಯ ಅಂತ ಎಲ್ಪ ಸನ್ಯಾಸ ಇಲ್ಲ, ವಿವಿಧ ಸನ್ಯಾಸದಲ್ಲಿ ಹೊಳಿದಾನೆ. ವಿವಿಧ ಸನ್ಯಾಸ ಹೊಳಿದಾನ. ಅದು ಆತ್ಮಜ್ಞಾನಿ ಸನ್ಯಾಸ ಅಲ್ಲ. ಪ್ರತಿವಚನ ವಾಕ್ಯಾರ್ಥವನ್ನು ನಿರೂಪಣೆ ಮಾಡಿದ್ರು ಕೂಡ ಗೊತ್ತಾಗ. ಅದು ನಂಗೆ ಎಲ್ಲೋ ವಿವಿಧ ಸನ್ಯಾಸ ಭಗವಂತ ಹೊಳಿದಿಲ್ಲಪ್ಪ. ಸನ್ಯಾಸ ಕರ್ಮಣಾಂಕಷ್ಟ ಶಂಸಿಸಿಲ್ಲ. ನಾಲ್ಕೈದು ಹೋಗಿದ್ರೆ ಜ್ಞಾನಿಯನ್ನ ಏನಪ್ಪ ಶಂಸಿಸಿ ಅಂದ ಅರ್ಜುನ. ಎಲ್ಲಿ ಶಂಸನ ಮಾಡಿದಾನೋ ವಿವಿಧ ಸನ್ಯಾಸವನ್ನ ಹಿಂದಕ್ಕೆ ಹೋಗ್ಯ ಅಲ್ಲಪ್ಪ, ಎರಡನೇ ಅಧ್ಯಾಯದಲ್ಲೂ ಹೇಳಿದಲ್ಲ ಇದು. ಏನು ಒಟ್ಟು ಮೇಲೆ ಭಾಷಿಕಾರರು ಒಂದು ಇದು ಕೃಷ್ಣ ಸಾರಥ್ಯ ಮಾಡ್ತಾರೆ, ಭಾಳ ಕೃಷ್ಣ ಸಾರಥ್ಯ. ಆಯ್ತು, ಟೈಮ್ ಆಯ್ತು.